ಇಲೆಕ್ಟ್ರಿಕಲ್ ಮೀಡಿಯಾದಲ್ಲಿ ಇಲ್ಲ. ಇವತ್ತಿಲ್ಲಿ ಬಹುತೇಕ ಬಂದವರು ಇಲ್ಲಿ ಇವರೇನು, ನಾನು ಇಲೆಕ್ಟ್ರಿಕಲ್ ಮೀಡಿಯಾದವರಿಗೆ ನಾನು ಬೈತಾ ಇಲ್ಲ, ಆದ್ರೆ ಇಂಥ ಸುದ್ದಿ ಇವತ್ತು ನೀವು ಕವರ್ ಮಾಡಲ್ಲ, ಸರ್ಕಾರಕ್ಕೆ ಮುಟ್ಟಿಸಲ್ಲ. ಇವತ್ತ 3ನೇ ಅಂಗ ಕೇಳ್ತಾರ, ನ್ಯಾಯಾಂಗ, ಕಾರ್ಯಾಂಗ, ರಾಜ್ಯಾಂಗ. ಇವತ್ತಿದು 4ನೇ ಅಂಗ. ಇದು ಇವತ್ತು ಪತ್ರಿಕೆ ಅಂತಕ್ಕಂಥದ್ದು ಇವತ್ತು ಎಲ್ಲೇ ಅನ್ಯಾಯ ಅತ್ಯಾಚಾರ ಆದರೆ ಪತ್ರಿಕೆ ಒಳಗೆ ಬರ್ತದ, ಇಲೆಕ್ಟ್ರಿಕಲ್ ಮುದ್ರಣದಲ್ಲಿ ಇಲೆಕ್ಟ್ರಿಕಲ್ ಮಾಧ್ಯಮದಲ್ಲಿ ಬರ್ತದ. ಇವತ್ತು 4 ದಿನ ಆಗಿ ಸಾಮೂಹಿಕ ಅತ್ಯಾಚಾರ ಆಗಿ ಉರುಳು ಹಾಕಿ ಬಿಹಾರ್ ಅಂತ ಊರೊಳಗೆ ನಡೀತಕ್ಕಂಥ, ಉತ್ತರ ಪ್ರದೇಶದಲ್ಲಿ ನಡೀತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಇವತ್ತು ಇಲ್ಲಿ ನಡೆದ ಬಸವನಾಡಿನಲ್ಲಿ ಒಂದೇ ಒಂದು ಇಲೆಕ್ಟ್ರಿಕಲ್ ಮಾಧ್ಯಮದಲ್ಲಿ ಬಂದಿಲ್ಲ. ನೀವೆಲ್ಲರೂ ಇವತ್ತು ಸದೃಢ ಆಗ್ಬೇಕು. ಇವತ್ತಿಲ್ಲಿ ಹೋರಾಟ ಮಾಡಿ ತಗೋಬೇಕು. ಬಾಬಾ ಸಾಹೇಬ್ರು ಅದಕ್ಕೆ ಹೇಳ್ಯಾರ, ಶಿಕ್ಷಣ, ಸಂಘಟನೆ, ಹೋರಾಟ. ಮೊದಲು ಶಿಕ್ಷಣ ಕಲಿತು ತಿಳ್ಕೊರಿ, ಆಮೇಲೆ ಸಂಘಟಿತರಾರಿ, ಆಮೇಲೆ ನ್ಯಾಯ ಕೊಡಲಿಲ್ಲ ಅಂದ್ರೆ ಹೋರಾಟ ಮಾಡಿ ಮೆಟ್ಲೆ ಹೊಡೆದು ನ್ಯಾಯ ತೋರಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್. ಪ್ರತಿಯೊಂದಕ್ಕೂ ಹೋರಾಟಕ್ಕೆ, ಪ್ರತಿಯೊಂದು ಅನೇಕಕ್ಕೂ ಹೋರಾಟ ಮಾಡಿ ನ್ಯಾಯ ತಗೋಬೇಕಂದ್ರೆ ಪ್ರತಿಯೊಂದಕ್ಕೂ ಮೆಟ್ಟು ತೊಗೊಂಡೇ ಬರ್ತೇವೆ. ಮತ್ತು ನೀವು ಹಾಕಿರಬೇಕು, ಜಿಲ್ಲಾ ಆಡಳಿತ ನೀವು ಹಾಕಿರಬೇಕು. ಅಂದರೆ ನಮ್ಮದು ಸಮಾಜ ದೊಡ್ಡದ, ನಾವು ಹೋರಾಟ ಮಾಡಿದೆವಪ್ಪ ಅಂದರೆ ಇನ್ನು ಮೈಕ್ರೋ ಕಮ್ಯುನಿಟಿಗಳದಾವ, ಸಣ್ಣ ಸಣ್ಣ ಸಮಾಜದಾಗ ಎಷ್ಟು ಅನ್ಯಾಯ ಇಲ್ಲ, ಎಷ್ಟು ಅತ್ಯಾಚಾರ ಇಲ್ಲ, ಎಷ್ಟು ದೌರ್ಜನ್ಯ ಇಲ್ಲ, ಅವ್ರು ಎಲ್ಲಿ ಹೊಯ್ಕೋಬೇಕು, ಅವ್ರಿಗೆ ಯಾರು ನ್ಯಾಯ ಕೊಡಬೇಕು. ಇವತ್ತು ಬಂಧುಗಳೇ, ಬಿಜಾಪುರ ಜಿಲ್ಲೆಯಲ್ಲಿ ನಾನು ಕೇಳ್ತಾ ಇದ್ದೀನಿ, ಶೀಘ್ರದಲ್ಲೇ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ಪ್ರಕರಣ ಗಂಭೀರವಾಗಿ ಪರಿಗಣಿಸಬೇಕು. ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ಮಾಡಬೇಕು. ಇವತ್ತು ಅಲ್ಲಿ ಇರ್ತಕ್ಕಂಥ CPI ಮೇಲೆ ನಮಗೆ ನಂಬಿಕೆ ಇಲ್ಲ, ಯಾರು ಶಂಕರಗೌಡ್ರ ಮೇಲೆ ನಂಬಿಕೆ ಇಲ್ಲ. ಅವ ಮಾಡಿದವನು, ರೇಪ್ ಮಾಡಿದವನು ಗೌಡ, ಇವತ್ತು CPI ಗೌಡ್ರು ಭಾಳ ಅಡ್ಜಸ್ಟ್ಮೆಂಟ್ ಇರ್ತಾರೆ ರೀ. ಅರೆಸ್ಟ್ ಮಾಡಿದಾಗ ಗೊತ್ತಾಗ್ತದೆ ನಮ್ಗೆ. ಆಮೇಲೆ DYSP ನಂದರೆಡ್ಡಿ ಅವರು, ಆಮೇಲೆ ಶಾಸಕರು, ಇವತ್ತು ಅವರು ಗೌಡ್ರು, ರೇಪ್ ಮಾಡಿದವರು ಗೌಡ್ರು, ರೇಪ್ ಮಾಡಿಸ್ಕೊಂಡವ್ರು ತಳವಾರು. ಮತ್ತು ಹಿಂಗೂ ರಕ್ಷಣೆ ಹಾಕಿತ್ತಂದ್ರೆ ಆಲೇ ಇವತ್ತು ಮಾಜಿ ಮಾಡೋದು ನಮಗೂ ಗೊತ್ತದ, ಹೇಳಿ ಕೇಳೇನೆ ಮಾಡ್ತೇವೆ. ತಳವಾರ ಇವತ್ತು ಕದ್ದ ಮುಚ್ಚಿ ಮಾಡಲ್ಲ. ರಾಜಕಾರಣದಾಗ ಇವತ್ತು ಯಾರಿಗೆ ರಾಜನ್ ಮಾಡಬೇಕು, ಯಾರಿಗೆ ಪೋಸ್ಟ್ ರಾಜನ್ ಮಾಡಬೇಕು, ನಾವು ಹೇಳಿ ಕೇಳಿ ಮಾಡ್ತೇವೆ. ಗೊತ್ತಾಯ್ತಲ್ಲ ನಿಮಗೆ? ಮತ್ತು ಚುನಾವಣೆ ಬಂದ್ರನ ಆ ಗೌಡ ಬಂದ, ಈ ಗೌಡ ಬಂದ, ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ಕಿರಂದ ಹೋತಿರಲ್ಲ. ಅವರು ವಾದವರು ಯಾರು ಈ ತಳವಾರ ಸಮಾಜ ರಕ್ತ ಹುಟ್ಟಿದವ್ರಲ್ಲ, ಪಾರ್ಟಿಗೆ ಹುಟ್ಟಿದವ್ರ ಅಂತ ಹೇಳ್ತೀನಿ ನಾ. ಪಾರ್ಟಿಗೆ ಹುಟ್ಟಿದವ್ರು ನ್ಯಾಯ ಕೇಳಕತ್ತೇವು. ಮೊದಲು ನಮಗೆ ನ್ಯಾಯ ಕೊಡ್ರಿ, ನಮಗೆ ಸಂವಿಧಾನದ ಹಕ್ಕನ್ನು ಕೊಡ್ರಿ. ಇವತ್ತು ಬಾಬಾ ಸಾಹೇಬ್ರು ಕೊಟ್ಟಂಥ ಸಂವಿಧಾನದ ನ್ಯಾಯ ಕೊಡ್ರಿ. ಇವತ್ತು ಕೂಡಲೇ ನೋಡ್ರಿ, ನಮ್ಮ ಬೇಡಿಕೆ ಏನೂ ಇಲ್ಲ. ಜಿಲ್ಲಾಡಳಿತ ಮಾಡಬೇಕಾಗಿದ್ದು ಇವತ್ತು ಅವರು ಮಾಡಿಲ್ಲ. ಅಲ್ಲಿ ಸಾಮೂಹಿಕ ಅತ್ಯಾಚಾರ ಮಾಡಿದವ್ರಿಗೆ ಅರೆಸ್ಟ್ ಮಾಡಿಲ್ಲ. ಕೂಡಲೇ ಆರೋಪಿಗಳಿಗೆ ಅರೆಸ್ಟ್ ಮಾಡಬೇಕು. ನಾವು ಹೇಳಿದಂಥ ಅಶ್ವಿನಿ ಮತ್ತು ರುದ್ರಗೌಡ ಇನ್ನೂ 3 ಜನಕ್ಕೆ ಅರೆಸ್ಟ್ ಮಾಡಬೇಕು. ಆ ಅಶ್ವಿನಿ ಫೋನ್ ತೊಗೋಬೇಕು. ಆ ಫೋನ್ಯಾಗ ಆಕೆ ಒಬ್ಬಕ್ಕೆ ಆ ವೇಷವರ್ತಿ ಮಾಡಿಸ್ತಕ್ಕಂಥಕ್ಕೆ ಅದರ ಏಜೆಂಟ್ ಆಕಿನ ಅರೆಸ್ಟ್ ಮಾಡಬೇಕು. ಆಮೇಲೆ ಆಕಿನ ಫೋನ್ ಕಾಲ್ ಡೀಟೇಲ್ಸ್ ತೊಗೋಬೇಕು. ಇವತ್ತು ಆ ಹುಡುಗನ ಕಾಲ್ ಡೀಟೇಲ್ಸ್ ತೊಗೋಬೇಕು. ಆ ರುದ್ರಗೌಡನ ಅಶ್ವಿನಿಯನ್ನು ಅರೆಸ್ಟ್ ಮಾಡಬೇಕು. ಆಮೇಲೆ 1 ವಾರ ಟೈಮ್ ಅದು. ಇದಕ್ಕೆ 1 ವಾರ ಒಳಗೆ ಇವತ್ತು ಈ ಜಿಲ್ಲಾಡಳಿತ ಈ ಕೆಲಸ ಮಾಡಲಿಲ್ಲ, ನಮಗೆ ನ್ಯಾಯ ಕೊಡಲಿಲ್ಲ ಅಂದ್ರೆ ಮತ್ತೊಮ್ಮೆ ತಳವಾರ ಇಲ್ಲಿ ಬರ್ತಾರ, ಅವ್ರ ಶಕ್ತಿ ತೋರಿಸ್ತಾರ. ಆ ಶಕ್ತಿ ಬರೀ ಆ ಅತ್ಯಾಚಾರದ ಹೋರಾಟ ಆಗಿರಲ್ಲ, ಮುಂದಿನ ರಾಜಕೀಯ ಒಂದು ಬದಲಾವಣೆ ಆಗಿರ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸರ್ಕಾರ ಕೊಡ್ತಾ ಇಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರೇ, ಇದ್ರಾಗ ನೀವು ಮುತುವರ್ಜಿ ವಹಿಸಿ ಇದ್ರಾಗ ನೀವು ಇನ್ವಾಲ್ವ್ಮೆಂಟ್ ಆಗಿ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಮಗದೊಮ್ಮೆ ನಾನು ನ್ಯಾಯಕ್ಕಾಗಿ ಆಗ್ರಹ ಪಡಿಸ್ತಾ ಇದ್ದೀನಿ. ಬಡವರಿಗೆ ನ್ಯಾಯ ಕೊಡ್ರಿ, ನೊಂದವ್ರಿಗೆ ನ್ಯಾಯ ಕೊಡ್ರಿ. ಇವತ್ತು ಪೊಲೀಸರು ನ್ಯಾಯಯುತವಾಗಿ ಅಪ್ಪು ಕೊಡ್ದಂಗೆ ಕೆಲಸ ಮಾಡಿರಿ, ಆದ್ರೆ ಕೊಡ್ದಂಗೆ ಕೆಲಸ ಮಾಡಬೇಡ್ರಿ ಅಂತೇಳಿ ನಾನು ಇವತ್ತು ಆಗ್ರಹ ಪಡಿಸ್ತಾ ಇದ್ದೀನಿ. ಇದು ಎಲ್ಲರಿಗೆ ಅಲ್ಲ, ಯಾರು ಆದರೂ ಕೊಟ್ಟಾರ ಅವ್ರಿಗಿದು. ಇವತ್ತು ನಾವು ಹೋಮ್ ಮಿನಿಸ್ಟ್ರಿಗೆ ಇವತ್ತು ಅರ್ಜಿ ಬರೆದಿದ್ದೆವು. ಇವತ್ತು ಯಾರು ಇನ್ನು ಇದನ್ನು ಡೀಟೇಲ್ಸ್ ಮಾತಾಡಿ ನಾವು ಅರ್ಜಿ ಕೊಡ್ತೇವೆ. ರವಾನೆಗಳು ಕೂಡ ಇವತ್ತು ನಾವು ಇಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು
ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೆ ಬರೆದಿದ್ದೆವು. ಇಡೀ ನಮ್ಮ ತಳವಾರ ಸಮಾಜ ಬರೇ ಮನವಿ ಕೊಡ್ಲಕ್ಕೆ ಬಾ ಅಂದ್ರೆ 2 ಜನ ಬಂದಾರ. ನಾವೆಲ್ಲಿ ಹೋರಾಟ ತಾಕಿಲ್ಲ. ಒಂದೇ ಮಾತ್ರಿ ಬ್ರದರ್ ಎಲ್ಲ ಹೆಣ್ಣು ಮಕ್ಕಳು ಈ ಹೆಣ್ಣಿಗೆ ಆಗ್ಯದ ನಾಳಿನ ಒಂದು ಹೆಣ್ಣಿಗೆ ನೀವು ಬರ್ರಿ ಮುಂದೆ ನಿಮ್ಮ ಸಮಾಜದಲ್ಲಿ ಎಲ್ಲ ಹೆಣ್ಮಕ್ಳು ಒಂದು ಸಮಾಜ ಅಲ್ಲಿ ಒಂದು ಕುಟುಂಬ ಆಗಲಿ ಎಲ್ಲ ಹೆಣ್ಮಕ್ಳು ಒಂದೇ ಅಲ್ಲ. ಇವತ್ತು ನಿಮ್ಮ ಮನೆ ಕುಟುಂಬದ ಹೆಣ್ಮಕ್ಳು ಒಂದೇ, ಇನ್ನೊಬ್ಬರ ಮನೆ ಕುಟುಂಬದ ಹೆಣ್ಮಕ್ಳು ಒಂದೇ ತಾನೆ. ನಾವು ಅದೇ ಕೇಳಿದೆವು. ಮೈಕ್ರೋ ಕಮ್ಯುನಿಟಿ ಅಂದ್ರೆ ಸಣ್ಣ ಸಣ್ಣ ಕಮ್ಯುನಿಟಿ ಒಳಗೂ ಕೂಡ ಆಗ್ತಾವ, ಅವು ಕೂಡ ಮುಚ್ಚಿ ಹೋಗ್ತಾವತ್ತೆ ಮಾತಾಡಿದ್ ನಾವು. ನಮ್ಮ ಸರ್ಕಾರ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಇಲ್ಲಿಂದ ನಾವೆಲ್ಲ ಹೆಣ್ಣು ಮಕ್ಳು ಇದು ಬರೇ ಸುಮ್ ಶಾಂಪಲ್ಲೇ ಬಂದಿವಿ. ನಮ್ಮ ಹೆಣ್ಮಕ್ಳು ಇಲ್ಲಿ ಒಂದೇ ಇದ್ರವ್ರ ಅಂತಲ್ಲ ಬಂದೀವಿ. ಇನ್ನೊಮ್ಮೆ ಯಾವ್ದೇ ಹೆಣ್ಮಕ್ಳು ಇವತ್ತು ಅಧ್ಯಕ್ಷರ ಮಾತಾಡ್ರಿ. ನೀವು ಹೇಳ್ರಿ ಕೂಡಲೇ ಇದ್ರಾಗ ಯಾವುದೇ ರಾಜಕೀಯ ಮಾಡಿದ್ರೆ ಅರೆಸ್ಟ್ ಮಾಡ್ಬೇಕಂತ ಇವತ್ತ. ಆಯ್ತು ಸಿಸ್ಟರ್, ಆಯ್ತು. ಇವತ್ತು ಈ ಒಂದು ಹೋರಾಟ ಕುರಿತು ನಮ್ಮ ತಳವಾರ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರಾದಂಥ ಪ್ರಕಾಶ್ ಅಣ್ಣ ಸುಣ್ಗಾರ್ ಅವರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಂಡು. ಯಾರು ಮೇಡಮ್ ಮಾತಾಡ್ರಿ. ಇವತ್ತು ಇವತ್ತು ಕೋಲಾರ ಯಾವ್ರಾಗ್ರಿ ಯಾವ್ರಾಗ್ರಿ ಅದು ಊರು ಯಾವುದು? ಮುತ್ತಿಗೆ ಗ್ರಾಮ. ಒಂದು ನಿಮಿಷ. ಇವತ್ತು ಬಾಗೇವಾಡಿ ತಾಲೂಕು ಮುತ್ತಿಗೆಯಲ್ಲಿ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ಯದ. ಒಂದು ಅತ್ಯಾಚಾರ ಮಾಡಿ ಅವಳನ್ನು ಒಂದು ಕೊಲೆ ಮಾಡಿ ಒಂದು ನೇಣಿಗೆ ಹಾಕುವಂಥ ಕೆಲಸ ಮಾಡಿದಂಥ ದುಷ್ಕರ್ಮಿಗಳು ಯಾರಿದ್ರು ಈ ಕೂಡಲೇ ಅವ್ರನ್ನ ಬಂಧಿಸ್ಬೇಕಂತ ಹೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡ್ಕೋತೀನಿ. ಯಾಕಂದ್ರೆ ಇದು ಒಂದು ಸಮಾಜದ ಯಾವುದೋ ಒಂದು ತಳವಾರ ಸಮಾಜ ಇನ್ನು ಯಾವುದೋ ಒಂದು ಸಮಾಜಕ್ಕೆ ಸಂಬಂಧಪಟ್ಟದ ವಿಷಯ ಅಲ್ಲ. ಇದು ಇಡೀ ಮಹಿಳಾ ಕುಲಕ್ಕೆ ಸಂಬಂಧಪಟ್ಟದ ವಿಷಯ. ಇವತ್ತು ತಳವಾರ ಸಮಾಜ ಹೆಣ್ಮಗಳಿಗೆ ಅನ್ಯಾಯ ಆಗ್ಯದ, ಇನ್ನೊಬ್ಬ ಸಮಾಜ ಹೆಣ್ಮಗಳಿಗೆ ಅನ್ಯಾಯ ಆಗುವಂಥ ವಿಷಯ ಇಲ್ಲಿ ಬರುವುದಿಲ್ಲ. ಇವತ್ತು ಒಂದು ಮಹಿಳೆಗೆ ಅನ್ಯಾಯ ಆಗ್ಯದ ಅನ್ನೋ ವಿಷಯ ಬರ್ತದೆ. ಇವತ್ತು ನಮ್ಮ ಮನೆ ಮಕ್ಕಳಿಗೂ ಅನ್ಯಾಯ ಆದರೂ ಅಷ್ಟೇ. ಇವತ್ತು ಅಣ್ಣವ್ರು ಹೇಳಿದರು ಯಾವುದೋ ಗೌಡ್ರು ಕುಲಕರ್ಣಿಯರು, ಇದ್ರಾಗ ಯಾವ ಗೌಡ್ರು ಕುಲಕರ್ಣಿಯರು ಏನೂ ಸಂಬಂಧಪಡಂಗಿಲ್ಲ, ಯಾವುದೇ ಪಕ್ಷನೂ ಸಂಬಂಧಪಡಂಗಿಲ್ಲ. ಇವತ್ತು ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅನ್ನೋದು ಅಷ್ಟೇ ಸಂಬಂಧಪಡ್ತದೆ. ಆ ಹೆಣ್ಣಿಗೋಸ್ಕರ ನಾವೆಲ್ಲರೂ ಹೋರಾಟ ಮಾಡ್ತೀವಿ. ಇವತ್ತು ಅಣ್ಣವ್ರು ಹೇಳಿದ್ರು ಮನವಿ ಕೊಡಕ್ಕೆ ಬಂದೀವಿ ಅಂತೇಳಿ. ಇವತ್ತು ಇಷ್ಟೊಂದು ಜನ ಮನವಿ ಕೊಡಕ್ಕೆ ಬಂದಿರಬೇಕಾದ್ರೆ ಇವತ್ತು ನೀವು ಕಾನೂನು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಇವತ್ತು ರಾಜಕಾರಣಿಗಳು ಎಚ್ಚೆತ್ತುಕೊಳ್ಳಬೇಕು. ಯಾಕಂದ್ರೆ ಮನವಿ ಕೊಡಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಾರಂದ್ರೆ ಇದರ ಪರಿಣಾಮ ಯಾವ ರೀತಿ ಆಗ್ಬೋದು. ಇವತ್ತೊಂದು ಕಳೆದ ಬಾರಿ ದಾನಮ್ಮ ಕೇಸ್ನಲ್ಲಿ ಆಗಿರ್ಬೋದು, ತಾವೆಲ್ಲ ಗಮನಿಸಿರ್ಬೋದು. ಅಂಥ ಒಂದು ಘಟನೆ ವಿಜಯಪುರ ಜಿಲ್ಲೆಯಲ್ಲಿ ಆಗಬಾರ್ದು. ಇವತ್ತು ಈ ಕೂಡಲೇ ಯಾರು 5 ಜನ ಅದಾರ, ಯಾವುದೇ ರಾಜಕಾರಣಿಗಳ ಒಂದು ವಸೀಲಿ ಇರಲಾರ್ದ, ಯಾವುದೋ ಜಾತಿ ವಸೀಲಿ ಇರಲಾರ್ದ ಇವತ್ತು ಮಹಿಳೆಗೆ, ಒಬ್ಬ ಹೆಣ್ಣುಮಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಈ ಬಸವನಾಡದಿಂದ ಆಗಬೇಕು. ಮತ್ತು ಬಸವನಾಡು ಸಾಕಷ್ಟು ರಾಜಕಾರಣಿಗಳು ಹೇಳ್ತಾರೆ. ಅಂಥ ಬಸವನಾಡಿನಲ್ಲಿ ಒಬ್ಬ ಹೆಣ್ಣುಮಗಳಿಗೆ ಅನ್ಯಾಯ ಆಗಕ್ಕೆ ಬಿಡಬಾರ್ದು. ಇವತ್ತು ಅದರ ಒಂದು ಉದಾಹರಣೆ ಹೆಂಗಾಗಬೇಕಂದ್ರೆ ಈ ಒಂದು ಏನು ಘಟನೆ ವಿಜಯಪುರ ಜಿಲ್ಲೆಯಲ್ಲಿ ಸಂಭವಿಸದ, ಇದು ಒಂದು ವೇಳೆ ಬೇರೆ ರಾಜ್ಯದಲ್ಲಿ ಸಂಭವಿಸಿದ್ರೆ ಕಲ್ಲು ಹೊಡೆದವ್ರನ್ನ ಸಾಯಿ ಹೊಡಿತಿದ್ರು ಬೇರೆ ರಾಜ್ಯದಲ್ಲಿ. ಆದರೆ ನಮ್ಮ ವಿಜಯಪುರ ಜಿಲ್ಲೆ, ಬಸವನಾಡಿನ ಜಿಲ್ಲೆ ಸಮಾಧಾನಕರು, ಶಾಂತಿ ಪ್ರಿಯರು. ಇವರ ಕಾನೂನನ್ನು ಕೈಗೆ ಎತ್ಕೋಬಾರ್ದು ಅಂಥೇಳಿ ಇವತ್ತು ಶಾಂತಿಯುತವಾಗಿ ಒಂದು ಮನವಿಯನ್ನು ಕೊಡ್ತಾರೆ. ಮುಂದಿನ ದಿವಸಗಳಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ಉಗ್ರ ಪ್ರತಿಭಟನೆಯನ್ನು ಮಾಡ್ತಾರೆ. ಅದಕ್ಕೂ ನ್ಯಾಯ ಸಿಗಲಿಲ್ಲ ಅಂದರೆ ಕಾನೂನನ್ನು ಕೈಗೆ ತಗೊಳ್ಳೋ ಕೆಲಸ ನಾವೆಲ್ಲರೂ ಮಾಡ್ತೀವಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ದಯವಿಟ್ಟು ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ರಾಜಕಾರಣಿಗಳಿಗೂ, ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಒಬ್ಬ ಹೆಣ್ಣುಮಗಳಿಗೆ ಇವತ್ತು ನಾ ಶಾಸಕರಿಗೂ ಮತ್ತು ಎಲ್ಲರಿಗೂ ಮನವಿಯನ್ನು ಮಾಡ್ಕೋತೀನಿ. ನಿಮ್ಮ ಮನೆ ಮಗಳಿಗೆ ಅನ್ಯಾಯ ಆಗದ, ನಿಮ್ಮ ತಂಗಿಗೆ ಅನ್ಯಾಯ ಆಗದ ಅಂಥೇಳಿ ನೀವು ಇವತ್ತು ಬರ್ರಿ, ಅವಳಿಗೊಂದು ನ್ಯಾಯ ಕೊಡಿಸುವಂಥ ಕೆಲಸ ನೀವು ಮಾಡಿರಿ ಅಂತ ನಾನು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ವಿದ್ಯಾರಾಣಿ ತುಂಗಳು.
ಧನ್ಯವಾದಗಳು ವಿದ್ಯಾರಾಣಿ ಅಕ್ಕವರಿಗೆ. ಯಾಕಂದ್ರೆ ಅಕ್ಕವ್ರೆ ನಮ್ಗೆ 4 ದಿನ ಆಗಿದೆ ಇದು ಪ್ರಕರಣ ಆಗಿ ಹೊಟ್ಟೆ ಉರಿದು ನಮ್ಮ ಕೆಲವೊಂದು ಜಿಲ್ಲಾ ಅಧ್ಯಕ್ಷರಾಗನ ಇವತ್ತ ಜಿಲ್ಲಾ ಅಧ್ಯಕ್ಷರಾದಂತ ಪರಶುರಮಣ್ಣ ಸಣ್ಣದವ್ರು ಮಾತಾಡಲಿ. ಆಮೇಲೆ ಅವು ಏನ್ ಮಾತಾಡ್ತಾರೆ ನನ್ನ ಮಗಳಿಗೆ ಅನ್ಯಾಯ ಆದವ್ರಿಗೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕ್ರಿ. ನನಗೆ ಮಾತಾಡೋಕ್ಕಾಗಲ್ಲ. ಇವತ್ತು ಪ್ರಕಾಶ್ ಅಣ್ಣ ಸಣ್ಣದವರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊ. ನೀವು ಬೈಲ್ ಬಾಗಲಕೋಟೆ ಜಿಲ್ಲಾದವ್ರು ಮಾತಾಡ್ತೀರಿ. ಹಂಗಿತ ನೋಡ್ರಿ ನಾವು ಸ್ಟೇಷನ್ ಮುತ್ತಿಗೆ ಹಾಕಿಬಿಡು ನಾವು ಅದಕ್ಕೆ ಈಗ ಚುನಾವಣೆ ನೀವು ಮಾತಾಡ್ತೀರಿ. ಮತ್ತೆ ನೀವು ಮಾತಾಡೋದು ನೀವು ಆಗ್ತೀರಿ ಮಾತಾಡ್ತೀರಿಲ್ಲ ಇವತ್ತು ಮಾತಾಡ್ಲಿಕ್ಕೆ ನೋಡ್ರಿ ಏನಿದೆಯಲ್ಲ ಅದ್ರೊಳಗೆ ಹೋಗ್ತೀರಿ. ಈಗ ಅವ್ರು ಗೌಡ್ರು ಬರ್ರಿ ಮುಂದೆ ಮತ್ತೆ ಬರುತ್ತೆ ಬರ್ರಿ ನೀವು ಮಾತಾಡ್ಬಾರ್ರಿ. ನೋಡ್ರಿ ಟೈಮ್ ಅದನ್ನು ಬಂದಿದ್ದೀನಿ, ಒಳ್ಳೆ ಕೆಲ್ಸಕ್ಕೆ ಬಂದಿಲ್ಲ ಇಲ್ಲಿ. ಹಂಗಾರೆ ನೀವು ಮಾತಾಡ್ರಿ. ಏ ಪಾಪ ಅವ್ರು ನಿಂತ ಓಕೆ ಒಂದು 2 ನಿಮಿಷ ಮಾತಾಡ್ರಿ. ಬೇಕೇ ಬೇಕು. ಇವತ್ತಿನ ದಿವಸ ಏನು ಅಪ್ರಾಪ್ತ ಬಾಲಕಿಯ ಮೇಲೆ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಾಚಾರವನ್ನು ಮಾಡಿ ಕೊಲೆಯನ್ನು ಮಾಡಿರ್ತಕ್ಕಂಥ ಆರೋಪಿಗಳು ನಾವೆಲ್ಲರೂ ನೋಡ್ಬೋದು. ಇವತ್ತಿನ ದಿವಸ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಥ ಘಟನೆಗಳು ನಡೀತಾ ಇದ್ದು, ಬಿಹಾರ್ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಹಲವಾರು ರಾಜ್ಯಗಳಲ್ಲಿ ಇಂಥ ಘಟನೆಗಳು ನಡೀತಾ ಇದ್ದು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ನಮ್ಮ ದೇಶದ ಸಂಪತ್ತು, ದೇಶದ ಕಣ್ಣು ಅಂತೇಳಿ ತಾಯಂದಿರು ನಾವು ಹೆಣ್ಣು ಮಕ್ಕಳನ್ನ ಕರಿತಾ ಇದ್ದೀವಿ. ಇವತ್ತಿನ ದಿವಸ ಅಂಥ ಒಂದು ಹೆಣ್ಣು ಮಗುವಿಗೆ ಇವತ್ತಿನ ದಿವಸ ಅತ್ಯಾಚಾರವನ್ನು ಮಾಡಿದ್ದಾರೆ. ಒಂದು ನಮ್ಮ ತಳವಾರ ಸಮಾಜ, ದಲಿತ ಸಮಾಜ ಒಂದು ಹೆಣ್ಮಗಳಲ್ಲ, ಇಡೀ ರಾಜ್ಯದ ಒಂದು ದೇಶದ ಒಂದು ನಮ್ಮ ಕಣ್ಣು ಈ ಹೆಣ್ಮಗಳು. ಇವತ್ತಿನ ದಿವಸ ಈ ಹೆಣ್ಣು ನಮ್ಮೆಲ್ಲರೂ, ನಮ್ಮ ಕುಟುಂಬಕ್ಕೂ ಬೇಕು, ನಮ್ಮ ರಾಜ್ಯಕ್ಕೂ ಬೇಕು, ರಾಜಕಾರಣಕ್ಕೂ ಬೇಕು, ನಮ್ಮ ದೇಶಕ್ಕೂ ಬೇಕು, ಎಲ್ಲದಕ್ಕೂ ಕಾರಣೀಭೂತರಾಗಿರ್ತಕ್ಕಂಥವ್ಳು ಹೆಣ್ಣು. ಇವತ್ತಿನ ದಿವಸ ಇಂಥ ಅಪ್ರಾಪ್ತ ವಿದ್ಯಾರ್ಥಿ ಮೇಲೆ ಇವತ್ತಿನ ದಿವಸ ಅತ್ಯಾಚಾರವನ್ನು ಮಾಡಿ ನಮ್ಮೆಲ್ಲ ಸಮಾಜದ ವರ್ಗತ್ತು ಒಂದೇ ಒಂದು ತಳವಾರ ಸಮಾಜಕ್ಕೆ ನೋವಾಗಿಲ್ಲ, ಇಡೀ ಬಿಜಾಪುರ ಜಿಲ್ಲೆಗೆ ನೋವಾಗಿದೆ. ಇವತ್ತಿನ ದಿವಸ ನಾವೆಲ್ಲರೂ ಗಮನಿಸಬೇಕಾದ ವಿಷಯ. ದಯಮಾಡಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು 17 ವರ್ಷದ ಅಪ್ರಾಪ್ತ ಬಾಲಕಿ ಏನು ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಪೋಸ್ಕೋ ಕೇಸನ್ನು ದಾಖಲು ಮಾಡಬೇಕು. ಅದೇ ರೀತಿಯಾಗಿ ಈ ಅತ್ಯಾಚಾರವನ್ನು ಎಸಗಿದಿರ್ತಾ ಏನು ದುಷ್ಕರ್ಮಿಗಳಿದ್ದಾರೆ ಅವ್ರಿಗೆ ಮರಣದಂಡನೆ ಹಾಗೂ ಗಲ್ಲು ಶಿಕ್ಷೆ ಮಾಡಲೇಬೇಕಂದು ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ತಳವಾರ ಸಮಾಜದ ಅಧ್ಯಕ್ಷನಾಗಿ ನಾನು ಇವತ್ತಿನ ದಿವಸ ಒತ್ತಾಯ ಮಾಡ್ತಾ ಇದ್ದೀನಿ. ಈ ಒಂದು ಹೋರಾಟ ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ ಪ್ರಾರಂಭ ಆಗಿದೆ. ಈ ಒಂದು ದುಷ್ಕರ್ಮಿಗಳಿಗೆ ಒಂದು ಗಲ್ಲು ಶಿಕ್ಷೆ ಆಗದೇ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯಾಗಿರುವ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಉಗ್ರವಾಗಿ ನಡೀತದೆ ಅಂತೇಳಿ ನಾನು ಈ 2 ಮಾತು ಮುಗಿಸ್ತೇನೆ. ತಳವಾರ ಸಮಾಜದ ಹಿರಿಯರು, ನಮ್ಮ ಮಾರ್ಗದರ್ಶಕರು, ನಮ್ಮ ನಾಯಕರಾದಂಥ ಸುರೇಶ್ ಗೌಡ ಪಾಟೀಲ್ ಅವರು ಇವತ್ತು 1-2 ಮಾತಾಡ್ಬೇಕಂತ ಕೇಳ್ಕೊಳ್ತಾರೆ. ಬಿಜಾಪುರ ಜಿಲ್ಲೆಯ ಬಸವನಾಡಿನ ಬಾಗೇವಾಡಿ ತಾಲೂಕಿನ ಮುತ್ತಿಗೆ ಗ್ರಾಮದಲ್ಲಿ ಅಪ್ರಾಪ್ತೆ 17 ವರ್ಷದ ಬಾಲಕಿಯ ಮೇಲೆ ಇವತ್ತು 5-6 ಜನರು ಸಾಮೂಹಿಕ ಹತ್ಯೆಯನ್ನು ಮಾಡಿ ಅಷ್ಟಕ್ಕೆ ಸುಮ್ಮನಾಗದೆ ಅವಳನ್ನು ಪ್ಯಾಂಟನ್ನು ಬಿಚ್ಚಿ 15-20 ಫೂಟ್ ಅಂತರದ ಮೇಲೆ ತೂಗಾಕಿ ಅಕ್ಕಿನ ಕೊಲೆ ಮಾಡಿದ್ದಾರೆ. ಇದು ಖಂಡನೀಯ.
ಇದು ನಮ್ಮ ಹೆಣ್ಮಕ್ಳಿಗೆ ತಲ್ಲ ಇಡೀ ಯಾವ ಹೆಣ್ಣು ಮಕ್ಕಳಿಗೂ ಇಂಥ ಅನ್ಯಾಯ ಆಗಬಾರ್ದು. ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಸರಿಯಾಗಿ ಮಾಡಿದ್ರೆ ನಾವು ಹೋರಾಟ ಮಾಡೋಂಥ ಪರಿಸ್ಥಿತಿ ಬರ್ತಿದ್ರಲ್ಲ, ನಾವು ಮನವಿನೂ ಕೊಡ್ತಿರಲಿಲ್ಲ. ಅವ್ರು ಮಾಡಿಲ್ಲ. ಮೇನ್ ಆರೋಪಿಗಳಿಗೆ ಬಿಟ್ಟು ಯಾವ ಒಂದೆರಡು ಏನೂ ಇಲ್ಲದ ಆರೋಪಿಗಳು ಹಿಡಿದು ಇವತ್ತಿನ ದಿನ ಮಾಡ್ಲಿಕತ್ತಾರೆ. ಅದಕ್ಕೆ ದಯಮಾಡಿ ಜಿಲ್ಲಾಡಳಿತಕ್ಕೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಾವು ಇಷ್ಟೇ ಮನವಿ ಮಾಡೋರು, ಎಲ್ಲ ಆರೋಪಿಗಳನ್ನು ಆ ಹೆಣ್ಣು ಮಗಳು ಒಬ್ಬಕ್ಕೆ ನಡಬರ್ಕ್ ಪವಾರ್ ಹತ್ತದ ಆಕೆಗೆ ಬಂಧಿಸಬೇಕು, ರುದ್ರಗೌಡಿಗೆ ಬಂಧಿಸಬೇಕು, ಇನ್ನು 3 ಜನ ಆರೋಪಿಗಳನ್ನು ಬಂಧಿಸಬೇಕು. ಬಂಧಿಸಿ ಇವತ್ತು ಅನ್ಯಾಯ ಆದಂಥ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು. ಅವರಿಗೆ ಸರ್ಕಾರದಿಂದ ಯೋಗ್ಯ ಒಂದು 50 ಲಕ್ಷ ರೂಪಾಯಿ ಪರಿಹಾರ ಸರ್ಕಾರ ಅವ್ರಿಗೆ ಕೊಡಬೇಕು. ಇವತ್ತು ದಲಿತ ಹೆಣ್ಣುಮಗಳಾದ್ರಿಂದ ಅದಕ್ಕೆ ದಯಮಾಡಿ ಎಲ್ಲ ಜಿಲ್ಲಾಡಳಿತಕ್ಕೆ ಒಂದು ಮನವಿ ಮಾಡ್ಕೊಳ್ಳೋ ಮುಖಾಂತರ ನಾವು ಇವತ್ತು ಈ ಸಭೆಯನ್ನು ಸೇರಿದೆವು. ಈ ಒಂದು ಹೋರಾಟ ಕುರಿತು ಮಾತಾಡಿದಂಥ ರವಿ ಗೌಡ್ರಿಗೆ ಧನ್ಯವಾದಗಳು. ಸುರೇಶ್ ಗೌಡ್ರಿಗೆ ಧನ್ಯವಾದಗಳು. ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ನಮ್ಮ ಸಮುದಾಯದ ಹೋರಾಟದಲ್ಲಿ ಪ್ರಭುವಣ್ಣ ಗಸ್ತಿ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಬರ್ರಿ ಪ್ರಭು. ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಿ ಗ್ರಾಮದಲ್ಲಿ ಸಾಮೂಹಿಕ ಅತ್ಯಾಚಾರ ಮಾಡಿದ ಆರೋಪಿಗಳಿಗೆ ಮೊದಲು ನಾವು ಇಲ್ಲಿ ಕೂಡು ಬದಲಿ ನಾವು ಎಲ್ಲಿ ಕೂಡಬೇಕಾಗಿತ್ತಪ್ಪ ಅಂದ್ರೆ ನನ್ನ ಸ್ವಂತ ವಿಚಾರ. ಇದು ಮುತ್ತಿ ಗ್ರಾಮದ ಏನದು ಪೊಲೀಸ್ ಠಾಣೆ ಬರ್ತೈತಲ್ಲ ಅದ್ರ ಹದ್ದೆ, ಆ PSI ಮೊದಲು ಹಿಡ್ಕೊಂಬರ್ಬೇಕಾಗಿತ್ತು. ನಾವು ಬಂದಿದ್ದಿಲ್ಲ, ಎಲ್ಲರೂ ಹುಚ್ಚರ ನಾವು ಮೊದಲು. ಆ PSI ಏನು ಹೇಳ್ತಾನತ್ತ, ತನ್ನ ಮಗಳಿಗಾಗಿಲ್ಲ, ತನ್ನ ಅಕ್ಕಗಾಗಿಲ್ಲ, ತನ್ನ ಹೆಂಡತಿಗಾಗಿಲ್ಲ ಅತ್ಯಾಚಾರ ಆಗಿದ್ದೊಬ್ಬ ದಲಿತ ಹೆಣ್ಣು ಮಗಳಿಗೆ ಹೇಳ್ತಾನತ್ತ. ನಾವು ಹೇಳಿದ್ದು ನೀವು ಬರೀ ಹೇಳ್ತಾನ ತಂದೆ ತಾಯಿಗೆ, ಅವನ ಮಗಳಿಗೆ ಆಗಿಲ್ಲ ಅದ. ನಾವು ಇಲ್ಲಿ ಬಂದೀವಲ್ಲ, ಮೊದಲು ನಮ್ದು ಇಲ್ಲಿ ತಪ್ಪ ಅದ. ಪೊಲೀಸ್ ಸ್ಟೇಷನ್ ಮುಂದೆ ನಾವು ಅರ್ಥ ಮಾಡಿದ್ವಿ ಅಂದ್ರೆ DC ಅವರು ಅಲ್ಲೇ ಬರ್ತಿದ್ರು, SP ಅವರು ಅಲ್ಲೇ ಬರ್ತಿದ್ರು. 3 ಲಕ್ಷ 4 ಲಕ್ಷ ಜನ ಅದಿವತ್ತು ನಾವು ಹೇಳ್ತೀವಿ ಅಷ್ಟ. ಇಲ್ಲಿ ಕೂಡಿದ್ರೆ ಎಷ್ಟು ನೋಡಿ, 4 ದಿವಸ ಅತ್ಯಾಚಾರ ಮಾಡಿ ಪೊಲೀಸ್ ಅಧಿಕಾರಿಗಳು ಏನು ಮಾಡಾಕತ್ತಾರೆ? ಇವ್ರ ಪೊಲೀಸ್ ಅಧಿಕಾರಿಗಳು ರಾಜಕೀಯದವ್ರ ಕೈಗೊಂಬೆಗೆ ಇದನ್ನು ಮಾಡಾಕ್ತಾರ, ಕೆಲಸ ಮಾಡ್ಲತ್ತಾರ. ಜಿಲ್ಲಾಡಳಿತನೂ ಸತ್ತೋಗೈತಿ, ಪೊಲೀಸ್ ಇಲಾಖೆನೂ ಸತ್ತೋಗೈತಿ. ಯಾಕೆ ಸತ್ತೋಗೈತಪ್ಪ ಅಂದ್ರೆ ಅವ್ರ ಕೈಗೊಂಬೆಗೆ ಆಟ ಮಾಡಾಕ್ತಾರ. ಇದೇ PSI ವಾದ್ಯ ಹೇಳ್ಕೊಂಬಂದು ಅವ್ರು ಪೊಲೀಸ್ ಸ್ಟೇಷನ್ದೊಳಗೆ ಕುಣಿಸಿದಂದ್ರೆ ಇಲ್ಲಿ ನಾವು ಹರ್ತಾಳ ಮಾಡುವಂಥ ಅವಶ್ಯಕತೆ ಬರ್ತಿರ್ಕಿಲ್ಲ. ಯಾರು ಇಲ್ಲಿ ಕೂಡುವಂಥ ಅವಶ್ಯಕತೆ ಬರ್ತಿರ್ಕಿಲ್ಲ. ಅವ್ರಿಗೆ ವಾದ್ಯ ಎನ್ಕೌಂಟ್ರ್ ಮಾಡಿದ್ದಂದ್ರೆ ಅವಾಗ ಏನಾರ ಒಂದು ಬಿರುದು ಕೊಡ್ಸಕ್ಕಿದ್ದು ನಾವು ಸರ್ಕಾರಕ್ಕೆ ಮನವಿ ಮಾಡಿ. ಅವ ಎನ್ಕೌಂಟ್ರ್ ಮಾಡಿಲ್ಲ, ಆ PSI ಎನ್ಕೌಂಟ್ರ್ ಮಾಡಿಲ್ಲ, ಅವ್ರಿಗೆ ಹೋಗಿ ರಕ್ಷಣೆ ಕೊಡಾಕತ್ತಾನ. ಆ PSI ರಕ್ಷಣೆ ಕೊಡಾಕ್ತಾನ. ಆ PSIನ ಮೊದಲು ಆ ಇಲಾಖೆ ಒಳಗೆ ಇಟ್ಕೊಂಡಿದ್ದ ನಾಚಿಕೆಡು. ಮೊದಲು ಜಿಲ್ಲಾಧಿಕಾರಿಗಳು, SP ಅವರು, ಜಿಲ್ಲಾ ಉಸ್ತುವಾರಿ ಅವರು, ಅಲ್ಲಿದ್ದ MLA ಅವರು ಮೊದಲು ಕಾಲ್ ಮರ್ರಿ ಯಾರು ಹೊಡಿಬೇಕಂದ್ರೆ ಅಲ್ಲಿದ್ದು PSI ಹೊಡಿಬೇಕು, ಮತ್ತಾರು ಹೊಡಿದಲ್ಲ. ಅಲ್ಲಿದ್ದು PSI ಕಾಲ್ ಮೇಲೆ ಹೊಡೆದು ನೆಲಕ್ಕೆ ಒಗ್ದಿದ್ರಂದ್ರೆ ಈ ಮಟ್ಟಕ್ಕೆ ಬರ್ತಿರ್ಕಿಲ್ಲ. ಇದು ಯಾವ ರಾಜ್ಯ ಆಗೈತೆ ಅಂದ್ರೆ ಉತ್ತರ ಪ್ರದೇಶದೊಳಗೆ ಮಾಡ್ತಾರಲ್ಲ ಆ ರಾಜ್ಯ ಆದಂಗೆ ಆಗೈತಿ. ಇದು ಬಸವ ನಾಡಲ್ಲ, ಇದು ಉತ್ತರ ಪ್ರದೇಶ ನಾಡಾಗೈತಿ. ನೀವೇನು ಮಾಡ್ಕೊಂಡಿರಿ? ಜಿಲ್ಲಾಧಿಕಾರಿಗಳು, SP-ಗಳು, PSI-ಗಳು, DOSP ನೀವೇನು ಮಾಡ್ಕೊಂಡಿಲ್ಲ. ಈ ಮಟ್ಟಕ್ಕೆ ಸಣ್ಣ ಹುಡುಗಿ ಆಗಿದ್ದ ಮನಿನ ನಿಮ್ಮ ಮನೆ ಆಗೈತೆ ತಿಳ್ಕೊಂಡವ್ರಿಗೆ ಎನ್ಕೌಂಟ್ರ್ ಮಾಡ್ರಿ. ಇಡೀ ಸಮಾಜ ಬೆನ್ನು ಹತ್ತೈತಿ, ಇಡೀ ಹೆಣ್ಣು ಕುಲನ ನಿಮ್ಮ ಬೆನ್ನು ಹತ್ತೈತಿ. ನಿಮ್ಗೆ ಯಾರೂ ಶಿಕ್ಷೆ ಮಾಡಿಕೊಡುದಿಲ್ಲ. ಇಡೀ ಹೆಣ್ಣು ಕುಲನ ನಿಮಗೆ ಬೆನ್ನು ಹತ್ತೈತಿ. ಒಬ್ಬ ಚಲೋ ಅಧಿಕಾರಿ ನನ್ನ ತೇಶನ್ ನೀ ಅವ್ರು ಗುಲಾಮಗಿರಿ ಮಾಡಾಕತ್ತಿ. ನೀ PSI ಆಗಕ್ಕೆ ನಾಲ್ಕಿಲ್ಲ ಯತೀಶ್, ನೀ ಮೊದಲು ರಾಜೀನಾಮೆ ಕೊಡು. ನೀ ರಾಜೀನಾಮೆ ಕೊಟ್ಟಾಗ ನಿನಗೆ ಮಾನವೀಯತೆ ಅನ್ನೋದು ಇರ್ತೈತಿ. ನಿನ್ನ ಮನ್ಯಾಗ ತಂದೆ ತಾಯಿ ಇದಾರ, ನಿನ್ನ ಮನ್ಯಾಗ ಹೆಣ್ಣು ಮಗಳಿದಾವ, ನಿನ್ನ ಹೆಂಡತಿ ಇದಾವ, ನಿಮ್ಮ ಅಕ್ಕ ತಂಗಿ ಇದಾರ. ಅವ್ರಿಗಾಗಿತ್ತಂದ್ರೆ ನೀ ಏನು ಮಾಡ್ತಿದ್ದೆ? ನಿನ್ನ ಪ್ಯಾಂಟ್ ಹಚ್ಕೊಂಡು ಇಲ್ಲಿ ಹೊಯ್ಕೊತ್ತಿದ್ದೆ. ನಿನ್ನ ಪ್ಯಾಂಟ್ ಹಚ್ಕೊಂಡು ಹೊಯ್ಕೋಕೆ ಬರ್ತಿದ್ದೆ. ಆದ್ರೆ ನಿಮ್ಮ ಮನ್ಯಾಗ ಆಗಿಲ್ಲ, ಯಾವುದೋ ಒಂದು ದಲಿತ ಮನ್ಯಾಗ ಆಗೈತೆ ಅಂತ ನೀ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ. ಆ ಸಪೋರ್ಟ್ ನಾವು ಖಂಡನೆ ಮಾಡೋಂಗಿಲ್ಲ. ನಾವು ಎಲ್ಲರೂ ಕೂಡಿ ನಿನ್ನ PSI ನಿನ್ನ ಪೊಲೀಸ್ ಸ್ಟೇಷನ್ಗೆ ಬರ್ತೇವೆ. ಈಗ ಒಂದು ವಾರ ಏನು ಗಡುವು ಕೊಡಾಕತ್ತಾರೆ ನಮ್ಮವ್ರೆಲ್ಲ ಜನ ಕೂಡಿ. ನಮ್ಮ ಹೆಣ್ಣು ಕುಲ, ನಮ್ಮ ಹೆಣ್ಣು ತಾಯಿ ತಂದಿರ, ಅಕ್ಕ ತಂಗಿಯರು ಎಲ್ಲ ಬಂದಾರ. ಇವರೆಲ್ಲರೂ ನೀನು ಚಪ್ಪಲಿಲಿ ಹೊಡಿಕಿತ್ತ ಮೊದಲ ನೀ ಆ ಸ್ಥಾನದಿಂದ ಇಳಿ, ರಾಜೀನಾಮೆ ಕೊಟ್ಟು ಮನೆ ಮಾಡ್ಕೋಗ. ಅಂದಾಗ ನಿನಗೆ ಬುದ್ಧಿ ಬರ್ತೈತೆ. ಬೆಟ್ಟಕಿಸಿಂದ ಯಾರ್ದೋ ಒಂದು ರಕ್ಷಣೆ ಮಾಡಕ್ಕೆ ಒಂದು ಹೆಣ್ಣು ಮಗಳನ್ನ ಊರ್ಲಾಕ್ತಾರೆ. 20 ಫೂಟ್ ಊರ್ಲಾಕಕ್ಕೆ ಒಬ್ಬನೇ ಹೋಗಿ ಹಾಕ್ತಾನೆ. ನಾನು 5-6 ಜನ ಕೂಡ ಸಾಮೂಹಿಕ ಅತ್ಯಾಚಾರ ಮಾಡ್ಯಾರ. ಸಾಮೂಹಿಕ ಅತ್ಯಾಚಾರ ಮಾಡಿ ಗಿಡದೊಳಗೆ ಹೋಗಿ ಊರ್ಲಾಕ್ತಾರಂದ್ರೆ ಅದೇನು ಹಗರ ಕೆಲಸ ಅಲ್ಲ.
ಇಡೀ ಭಾರತ ದೇಶನ ತಲೆ ತಗ್ಸುವಂತ ಕೆಲಸ ಮಾಡ್ಯಾರ. ಅವಂಥವ್ರಿಗೆ ನೀವು ಸಪೋರ್ಟ್ ಮಾಡ್ತೀವಿ ಅಂದ್ರೆ ಸ್ಟೇಷನ್ದೊಳಗೆ ಕೂತ ನಿಂಗೆ ಯಾರಪ್ಪ ನಿನಗೆ PSI ಮಾಡ್ದಾರ? ಯಾರು ನಿನಗೆ PSI ಮಾಡ್ದಾರ? ಆ PSI ಹುದ್ದೆಗೆ ನೀನು ಅಲಯಕದೆ. ಮೊದಲು ನೀನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಿನ್ನ ಪೊಲೀಸ್ ಸ್ಟೇಷನ್ದಾಗ ನೀನು ದರ್ಪ ಮಾಡಿಲ್ಲ ಆ ಅತ್ಯಾಚಾರದ ಕುಟುಂಬದವ್ರಿಗೆ. ಆ ದರ್ಪ ನಡೆಯಂಗಿಲ್ಲ ಏನು ಮುಂದೆ. ಆ ದರ್ಪ ಏನಾರ ನಡೀತಂದ್ರೆ ರಕ್ತದ ಒಕ್ಕಳಿ ಆಕತ್ತೆ. ನಿನ್ನ ಸ್ಟೇಷನ್ ಮುಂದೆ ರಕ್ತದ ಒಕ್ಕಳಿ ಮಾಡ್ತೀವಿ ನಾವು. ನೀ ಏನು ಮಾಡ್ರಿ ಸ್ಟೇಷನ್ ಮುಂದೆ ರಕ್ತದ ಒಕ್ಕಳಿ ಮಾಡ್ತೀವಿ. ಅವಾಗ ಏನು ಮಾಡ್ತೀನಿ? ಈಗ ಒಂದು ಕುಟುಂಬಕ್ಕೆ ಅನ್ಯಾಯ ಮಾಡಿವಿ, ಆ ಮಾಡಿದವ್ರ ಕುಟುಂಬದವ್ರನ್ನ ಅಟ್ರೂ ಗಲ್ಲಿಗೆ ಹಾಕ. ಅದಕ್ಕೆ ನಿಂಗೆ ಶಬಾಷ್ಗಿರಿ ಕೊಡ್ತೀವಿ. ಅದನ್ನು ಬಿಟ್ಟು ಹಿಂಗೆ ಚೀಲ ಕೆಲಸ ಮಾಡ್ತೀವಿ. ಹಿಜಡೆ ಕೆಲಸ ಮಾಡುವಂಥ ಕೆಲಸ ಬೇಡು. ಅದು ನಿನ್ನ PSI ಅನ್ನೋದು ಒಂದು ಹುದ್ದೆ ಕಿಮ್ಮತ್ತೈತಿ. ಸಂವಿಧಾನಿಕವಾಗಿ PSI ಇದೆ. ಆ ಸಂವಿಧಾನಬದ್ಧವಾಗಿ ಅವ್ರ ಕಾನೂನು ರೀತಿ ಅವ್ರಿಗೆ ಶಿಕ್ಷೆ ಮಾಡಿಸ್ ಅಂದಾಗ ನೀನು ಪಾವತಿ ಇದ್ದೈತಿ. ಯಾವುದೋ ಒಂದು ನಂದು ಕುಟುಂಬದವ್ರನ್ನ ತರಿಸಿ ಅವನ ಹೆಸರು ತೆಗಿ ಇವನ ಹೆಸರು ತೆಗಿ. ಯಾಕಪ್ಪ ನಿನ್ನ ಮನ್ಯಾಗ ಆಗಿತ್ತಾನಿದ ಕೊಟ್ಟವ್ರ ಹೆಸರು ತಗೋಬೇಕು. ನೀ ನಿನ್ನ ಮನೆಯವ್ರ ಹೆಸರು ಬರ್ಸಿಲ್ಲ. ಯಾರು ಅತ್ಯಾಚಾರ ಮಾಡ್ಯಾರ ಅವ್ರ ಹೆಸರು ಬರ್ಸ್ಯಾರ. ಅವ್ರ ಹೆಸರು ತೆಗಿಸ್ತಿತ್ತ. ಅವಂಗ ಯಾಕೆ ಈಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಾಗ ಹಾಕಿದ ಹುಡುಗರಿಗೆ ಹೋದ ಎನ್ಕ್ವೈರಿ ಮಾಡ್ಲಾಗ್ತಾರತ್ತ. ಯಾಕಪ್ಪ ಎನ್ಕ್ವೈರಿ ಮಾಡ್ತೀರಿ? ಯಾಕೆ ಎನ್ಕ್ವೈರಿ ಮಾಡ್ತೀರಿ ನೀವು? ಯಾರು ಹಾಕ್ಯಾರ ಇನ್ನೂ ಯಾರು ಹಾಕಿಲ್ಲ ಅವ್ರಿಗೆ ಇನ್ನೂ ಒಂದು ಭೇದ ಹಾಕಸ. ಅವಾಗ ನ್ಯಾಯ ಸಿಗ್ತೈತಿ. ಅದನ್ನು ಬಿಟ್ಟು ಯಾರ್ದೋ ಮಾತು ಕೇಳಿ, ಯಾರೋ ರಾಜಕಾರಣಿ ಮಾತು ಕೇಳಿ, ರಾಜಕಾರಣಿಗಳು ಯಾರೂ ಬರೋದಿಲ್ಲ. ನಿನ್ನ ಅಧಿಕಾರ ಇರ್ತೈತಿಲ್ಲ, ನಿನ್ನ ಅಧಿಕಾರದಿಂದ ತೆಳಗೆ ಇಳ್ತಾಗ ಯಾವ ರಾಜಕಾರಣಿನೂ ಬರೋದಿಲ್ಲ. ಇದ ಕುಟುಂಬದ ಬಿಜಾಪುರಕ್ಕೆ ಬರೋ ಬದಲಿ ನೀನು ಸ್ಟೇಷನ್ ಮುಂದೆ ಬಂದಿದ್ದು. ನೀನು ಸ್ಟೇಷನ್ದಾಗ ಇರ್ತಿರ್ಕಿಲ್ಲ ಇವತ್ತು. ನೀ ಸ್ಟೇಷನ್ಗೆ ಬರೋ, ನೀ ಸ್ಟೇಷನ್ದಾಗ ಇರ್ತಿರ್ಕಿಲ್ಲ ಇವತ್ತು. ನೀ ಇದನ್ನು ಏನಾರ ಖಂಡನೀಯ ಮಾಡಿ ಅವ್ರನ್ನ ತಂದು ಕೂರಿಸ್ತಿದ್ರೆ ನಿನಗೇನು ಒಂದು ವಾರ ಗಡುವು ಕೊಟ್ಟೈತೆ. ಅಷ್ಟರೊಳಗೆ ಆರೋಪಿಗಳನ್ನ ತರಬೇಕು. ನೀ ಪೊಲೀಸ್ ಇಲಾಖೆಯಿಂದ ಕೋರ್ಟಿಗೆ ಹಾಜರುಪಡಿಸ್ತಿದ್ರೆ ಮುಂದೆ ನೀ ಈ ದಿನಮಾನದೊಳಗೆ ಇಲ್ಲಿ ಏನು ಬಂದೀವಲ್ಲ ಇದನ್ನು ನೀನು ಸ್ಟೇಷನ್ ಮುಂದೆ ಮಾಡ್ತು. ನಿನಗೂ ತಂದು ಆ ಜಾಗದಾಗ ಕುಣಿಸ್ತೀವಿ. ಆ FIR ಮಾಡಕ್ಕೆ 24 ತಾಸು ಟೈಮ್ ತೊಗೊಂಥದ್ದು ಏನಪ್ಪ? ಅದು ಅತ್ಯಾಚಾರನೇ ಆಗೈತೆ. ಮತ್ತೇನು FIR ಮಾಡ್ತೀನಿ? ಆ ಹುಡುಗಿ ಸತ್ತೈತಿ, ಆ ಹುಡುಗಿನ ಸತ್ತೈತಿ. ಮತ್ತೇನು FIR ಮಾಡೈತಿ? ಅವ್ರು ಯಾರು ಮನೆಗೆ ಹೋಗಿರಲ್ಲ ಅವ್ರ ಮನೆಗೆ ಹೋಗಿ ಅನ್ಕೊಂಡ್ರೆ ಮಾಡ. ನಿನ್ನ ತಾಕತ್ತ ನಿನ್ನ ಗಂಡಸ್ತಾನ ಏನು ಬಡ್ರ ಮೇಲೆ ತೋರಿಸಲ್ಲ ಅದನ್ನ ಆರೋಪಿಗಳ ಮೇಲೆ ಮಾಡ. ಎನ್ಕೌಂಟ್ರ್ ಮಾಡ ಅವ್ರನ್ನ ಜಾಗದ ಮೇಲೆ ಎನ್ಕೌಂಟ್ರ್ ಮಾಡ. ಬೇರೆ ಬೇರೆ ರಾಜ್ಯದೊಳಗೆ ಯಾವ ಅತ್ಯಾಚಾರ ಮಾಡ್ತಾನಲ್ಲ ಹಾದಿ ಮೇಲೆ ನಿಂತಂದು ಕಲ್ಲು ಹೊಡಿಸ್ಕೊಲ್ಲತ್ತಾರ. ಆ ರೀತಿ ಮಾಡ. ಅದಕ್ಕೆ ನಿನ್ನ ಪವರ್ ಅಂತಾರ, ಅದಕ್ಕೆ ನಿನ್ನ ದರ್ಪ ಅಂತಾರ. ಸಂವಿಧಾನಕ್ಕೊಂದು ಬೆಲೆ ಸಿಗ್ತೈತಿ. ನೀ ಬಿಟ್ಟು ಇನ್ನೊಬ್ರು ಬಕೆಟ್ ಹಿಡಿದೋ ಚೀಲ ಹಿಡಿದೋ ಈ ಕೆಲಸ ಬಿಡಪ್ಪ PSI. ಇನ್ನು ಮುಂದೆ ಏನಾರು ನೀ ಇದನ್ನು ಮಾಡಿದಿ ಆ ಕುಟುಂಬಕ್ಕೆ ಏನಾರ ದಬ್ಬಾಳಿಕೆ ಮಾಡಿದ್ರೆ ನಿನ್ನ ಮನೆಗೆ ಬರ್ತೀವಿ ನಾವು. ಎಷ್ಟು ಹೇಳಿ ನಾನು ಮಾತು ಮುಗಿಸ್. ಮಾತಾಡ್ಯಾರಂದ್ರೆ ಅವ್ರ ಜನ ತಪ್ಪಳಿಕೆಯಿಂದ ಮಾತಾಡಿಲ್ಲ. ಎದಕ್ಕೆ ಮಾತಾಡ್ಯಾರಂದ್ರೆ ಹೊಟ್ಟಿವ್ರದ್ದು ಮಾತಾಡ್ಯಾರ. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಯದ ಅಂತೇಳಿ ಇವತ್ತು ಬಹುಶಃ ಬಹಳಷ್ಟು ಅಧಿಕಾರಿಗಳು ಪ್ರಾಮಾಣಿಕತೆ ಮೆರೆದ್ರೆ ಈ ರಾಜ್ಯ ರಾಮರಾಜ್ಯ ಆಕ್ಕೈತಿ. ಇಲ್ಲೆಲ್ಲ ಗುಲಾಮರು ನಾಲ್ಕರು ಇದ್ದಿದ್ದಕ್ಕೆ ಹೆಂಗಾಗ್ತಾವ. ಅದಕ್ಕಾಗಿ ಈಗ ನಮ್ಮ ಮಹೇಶ್ ಅವರು ಮಹೇಶ್ ಒಂದೆರಡು ಮಾತಾಡಿದ್ರು. ವಿಷಯ ಮಾತಾಡಿ. ಹಿಂದೆ ಜರ ಜಾಗ ಬಿಡ್ರಿ. ಎಷ್ಟು ಹಿಡಿಬೇಕ್ರಿ ಇವು? ಸಾರಿ ವಿಶ್ವದ ಎಲ್ಲ ದಾರ್ಶನಿಕರನ್ನು ಸಂತರನ್ನು ಶರಣರನ್ನು ಸ್ಮರಣೆಯನ್ನು ಮಾಡ್ಕೊಳ್ತಾ ಏನಿವತ್ತು ತಮಗೆಲ್ಲ ತಿಳಿದಿರುವ ಹಾಗೆ ಇವತ್ತಿಗೆ 7 ದಿನ ಆಯಿತು. ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಇವತ್ತು ಇಡೀ ದೇಶದಾದ್ಯಂತ ಒಂದು ಅಣ್ಣ ತಂಗಿ ಅಕ್ಕ ತಮ್ಮ ಅಂತಕ್ಕಂಥ ಒಂದು ಬಾಂಧವ್ಯದ ಪ್ರತೀಕ ಇವತ್ತು ನೂಲು ಹುಣ್ಣಿಮೆ. ಇವತ್ತೆಲ್ಲರ ಭಾವನೆಗೂ ಧಕ್ಕೆ ಆಗಿದೆ. ಇವತ್ತು ನಮ್ಮ ಊರಿಂದ ಕೇವಲ 10 ಕಿಲೋಮೀಟ್ರ ನಮಗೂ ಸುದ್ದಿ ತಿಳಿದ ತಕ್ಷಣ ನಾನೆಲ್ಲ ನಮ್ಮ ಅಂದರೆ ನಮ್ಮದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಅಧ್ಯಕ್ಷರು ನಾವಿರೋದ್ರಿಂದ ನಮ್ಮ ಕಾರ್ಯದರ್ಶಿಗಳು ಅಶ್ವಿನ್ ಕುಮಾರ್ ಪಟ್ನಶೆಟ್ಟಿ, ಆಮೇಲೆ ದುಂಡು ಜೀರವರು, ಮಹಾದೇವ್ ತಳವಾರ ಅವರು, ಹೀಗೆ ಅನೇಕ ನಮ್ಮ ಎಲ್ಲ ಅಂದರೆ ನಮ್ಮ ಸಂಘಟನೆಯೊಳಗೆ ಎಲ್ಲ ಸಮುದಾಯದವರು ಅದಾರ. ಅಲ್ಲೇ ಮುತ್ತಿಗೊಳಗೂ ಸಹಿತ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯನಿರ್ವಹಿಸ್ತಾ ಇದೆ. ವಿಠಲ ಪವಾರ್ ಅಂತಕ್ಕಂಥವ್ರು, ಅನೇಕ ನಮ್ಮ ನವೀನ್ ಅಂತಕ್ಕಂಥವ್ರನ್ನೆಲ್ಲರನ್ನ ನಾವು ಸಂಪರ್ಕ ಮಾಡಿದಾಗ ಅವ್ರ ಮನೆಗೆ ಹೋದಿವಿ. ನಾವು ಅವ್ರ ಕುಟುಂಬಸ್ಥರ ಮನೆಗೆ ನೋಡ್ರಿ ಅಂಥ ದುರ್ದ ಇವತ್ತಿಲ್ಲಿ ಸಾವಿರಾರು ಸಂಖ್ಯೆ ಒಳಗೆ ಸೇರಿವಿ ನಾವು. ನಿನ್ನೆಲ್ಲ ಮೊನ್ನೆ ನಾವು ಹೋಗಿವಿ. ಇದಾದ 4 ದಿನಕ್ಕೆ ನಾವು ಹೋಗಿವಿ ಕುಟುಂಬಕ್ಕೆ ಮಾಹಿತಿ ತೊಗೊಳಕ್ಕೆ ಏನೇನಾಗ್ಯದ ಅಂತೇಳಿ. ನಮ್ಮ ಜಿಲ್ಲೆಯಿಂದ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಬಂದಿದ್ದರು. ನಮ್ಮ
ಅಂಥ ಒಂದು ಅಹಿತಕರ ಘಟನೆ ನಮ್ಮ ಇಡೀ ವಿಜಯಪುರ ಜಿಲ್ಲೆ ಅಲ್ಲ, ಇಡೀ ನಮ್ಮ ದೇಶವೇ ತಲೆ ತಗ್ಗಿಸುವಂಥ ಘಟನೆ ನಮ್ಮ ತಾಲೂಕಿನೊಳಗೆ ಆಗಿ ಹೋಗ್ಯದ. ಅದು ನಡಿಬಾರ್ದಾಗಿತ್ತು. ಅದಕ್ಕೆ ನಾವೆಲ್ಲ ಅವ್ರ ಮನೆಗೆ ಬಂದಾಗ ಸಾಕಷ್ಟು ಪಾಪ ತಂದೆ ತಾಯಿ ಹೇಳಿದರು, ನೋಡ್ರಿ ನಮ್ಮದು ಸಮುದಾಯ ಸಾಕಷ್ಟು ಇಲ್ಲಿ ಊರೊಳಗೆ ಅದ, ಆದರೆ ಇತರೆ ಸಮುದಾಯನೂ ಅದ, ಯಾರೊಬ್ಬರು ನಮ್ಮ ಸಾಂತ್ವನ ಹೇಳಲಿಕ್ಕೆ ಬಂದಿಲ್ಲ, ನಮ್ಮ ಕುಟುಂಬದ ನೆರವಿಗೆ ಯಾರೂ ಬಂದಿಲ್ಲ, ಅಥವಾ ನಮ್ಮ ನೋವನ್ನು ಕೇಳಲಿಕ್ಕೆ ಯಾರೂ ಬಂದಿಲ್ಲ. ಯಾರೊಬ್ಬರು ಅಂದರೆ ಇವರನ್ನೇ ಅಪರಾಧಿ ಥರ ಬಿಂಬಿಸುವಂಥ ಕೆಲಸ ನಡೆದಿತ್ತು. ಅದಕ್ಕೆ ನಾವೆಲ್ಲ ಏನು ಮಾಡಿದ್ವಿ, ನಮ್ಮೆಲ್ಲ ಬಜರಂಗ ದಳದೆಲ್ಲ ನಮ್ಮ ಕಾರ್ಯಕರ್ತರಿಗೆ ನಾವು ಸಂಪರ್ಕಕ್ಕೆ ತಂದಾಗ ಅವರೆಲ್ಲ ಅಲರ್ಟ್ ಮಾಡಿದರು. ಇದು ನೋಡ್ರಿ, ಒಂದು ಜಾತಿಗೆ ಆಗಿರ್ತಕ್ಕಂಥ ಅನ್ಯಾಯ ಅಲ್ಲ, ಇಡೀ ಒಂದು ಹೆಣ್ಣು ಕುಲಕ್ಕೆ ಆಗಿರ್ತಕ್ಕಂಥ ಅಪಮಾನ ಇದು. ಇದು ಒಂದೇ ತಳವಾರ ಮಹಾಸಭಾ ಒಂದೇ ಅಲ್ಲ, ಇದು ವಿಶ್ವ ಹಿಂದೂ ಪರಿಷತ್ ಇಡೀ ರಾಜ್ಯದಾದ್ಯಂತ ನಾವು ಹೋರಾಟ ಕರೆ ಕೊಡ್ತೀವಿ. ಈಗ ಮುಂದಿನ ದಿನಮಾನಗಳಲ್ಲಿ ಅಕಸ್ಮಾತ್ ಇವ್ರು ಯಾರು ಡಿ ಸಿ ಅವ್ರು ಏನಾದರೂ ಕ್ರಮ ಕೈಗೊಳ್ಳದೇ ಇದ್ದಾರೆ, ಇಡೀ ರಾಜ್ಯದಾದ್ಯಂತ, ಇಡೀ ನಮ್ಮ ಕರ್ನಾಟಕದಾದ್ಯಂತ ನಾವು ಒಂದು ಬಂದ್ ಕರೆ ಕೊಡ್ತೀವಿ. ಇದು ಸಾಮಾನ್ಯ, ಇದು ಕೇವಲ ಒಂದು ಬಾಗೇವಾಡಿ ಒಳಗಾಗ್ಯದ ಅಥವಾ ಯಾವುದೋ ಒಂದು ಮುತ್ತಿಗೆ ಒಳಗಾಗ್ಯದ, ಇದು ಏನೋ ಒಂದು ಆಗ್ಯದ, ಇಂಥ ಸಾಕಷ್ಟು ಹಾಕದ. ನೀವೆಲ್ಲ ಈಗ ಉದಾಹರಣೆ ಯಾವುದು ಕೊಡಕ್ಕೆ ಹೋಗ್ಬೇಡ್ರಿ ದಯಮಾಡಿ. ಮೇಲೆ ಯಾರೇ ಸಾರ್ವಜನಿಕವಾಗಿ ಯಾರೇ ಇವತ್ತು ಮುಖಂಡರಿರಲಿ, ರಾಜಕೀಯ ಮುಖಂಡರಿರಲಿ, ಸಂಘಟನೆ ಮುಖಂಡರಿರಲಿ, ಉತ್ತರ ಪ್ರದೇಶ, ಬಿಹಾರ ಅಂತಕ್ಕಂಥದ್ದೆಲ್ಲ ಕಳಿಸಿ ಹೋಗ್ಯದ. ಈಗ ಅದು ಓನ್ಲಿ ಶೂಟ್ ಆ್ಯಂಡ್ ಶೈಟ್ರಲ್ಲಿ ಯಾವ ಮಗ ಮಾಡ್ತಾನೆ ಜಾಗದ ಮ್ಯಾಗೆ ಕೊಡ್ತಾರಲ್ಲಿ ಬಾಡಿ ಪಾರ್ಸಲ್. ನಮಗೆ ಅನ್ಯಾಯ ಆಗ್ಯದ, ಅಲ್ಲ ನಮ್ಮ ಮನ್ಯಾಗ ಅನ್ಯಾಯ ಆಗ್ಯದ, ನಮ್ಮ ಮನ್ಯಾಗ ಹೆಣ ಬಿದ್ದದಂದ್ರೆ ನಾವು ಇನ್ನೂ ನಮ್ಮ ಮನೆಗೆ ಅಂತ್ಯಕ್ರಿಯೆ ಆಗೋಕ್ಕಿಂತ ಮುಂಚಿತವಾಗಿ ಅಲ್ಲಿ ಡೆಡ್ ಬಾಡಿ ಸ್ಮಶಾನಕ್ಕೆ ಹೋಗಿರ್ತದೆ, ಅಷ್ಟು ಸ್ಪೀಡ್ ಆಗ್ಯದ ಕಾನೂನು. ಅದನ್ನೇ ನಮ್ಮ ಜಿಲ್ಲೆಯೊಳಗೆ ಆಗಬೇಕು, ನಮ್ಮ ರಾಜ್ಯದೊಳಗೆ ಆಗಬೇಕು ಅಂತಕ್ಕಂಥದ್ದೇ ನಮ್ಮ ಇಷ್ಟೊಂದು ಬೇಕಾದ ಮಗ ಆಗಲಿ. ಯಾವುದೇ ನಮಗೆ ತಳವಾರ ಪರಿವಾರ ಸಂಬಂಧ ಇಲ್ಲ, ನಮ್ಗೆ ಯಾವುದೇ ರೀತಿ ಜಾತಿಯನ್ನೂ ಸಂಬಂಧ, ಯಾವುದೇ ಮಹಿಳೆಗಾದ್ರೂ ಸಹಿತ, ಯಾವುದೇ ಸಮುದಾಯದ ಮಹಿಳೆಗಾದರೂ ಸಹಿತ ಅದನ್ನು ತೀವ್ರವಾಗಿ ವಿಶ್ವ ಹಿಂದೂ ಪರಿಷತ್ ಇಡೀ ದೇಶದಾದ್ಯಂತ ಖಂಡಿಸ್ತದೆ. ಅದಕ್ಕೆ ಎಲ್ಲರ ಈ ಹೋರಾಟಕ್ಕೆ ಓನ್ಲಿ ಒಂದೇ ಸಮುದಾಯ ಅಲ್ಲ, ಎಲ್ಲ ಸಮುದಾಯದ, ಮರಾಠ ಸಮುದಾಯದ ಜನರು ಬಂದಾರ, ಪಂಚಮಸಾಲಿ ಸಮುದಾಯದವ್ರು ಬಂದಾರ, ರೆಡ್ಡಿ ಸಮುದಾಯದವ್ರು ಬಂದಾರ, ಗಾಣಿಗೆ ಸಮುದಾಯದವ್ರು ಬಂದಾರ, ದಲಿತ ಸಮುದಾಯದವ್ರು ಬಂದಾರ. ನಾವೆಲ್ಲರನ್ನೂ ಮುಂದೆ ಹಾಕೊಂಡು ಈ ಹೋರಾಟಕ್ಕೆ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಬೇಕಂತ ಹೇಳಿ ನಮ್ಮೆಲ್ಲ ಶಿವಾಜಿ ಅಣ್ಣವರು, ಆಮೇಲೆ ನಮ್ಮ ಸೊನ್ನದ ಸರು, ಆಮೇಲೆ ದೇಗನಾಳ್ ಸರು, ರಾಜು ಮಳವಾಡ್ ಅವರು, ಹೀಗೆ ಅನೇಕ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿದಾಗ ಒಂದು ಮನವಿ ಕೊಡೋಣ, ಒಂದು ವಾರ ಗಡುವು ಕೊಡೋಣ. ಅದಾದ ನಂತರ ಒಂದು ವೇಳೆ ಏನೂ ಆಗಲಿಲ್ಲ, ಆರೋಪಿಗಳನ್ನು ಬಂಧಿಸಲು ಸ್ವಲ್ಪ ವಿಳಂಬ ಮಾಡಕತ್ತಾರ. ಇಷ್ಟು ವಿಳಂಬ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಈ ಪೊಲೀಸ್ ಇಲಾಖೆ ನೋಡ್ರಿ, ಸಣ್ಣ ಪುಟ್ಟ ಯಾವುದೇ ಒಂದು ಏನು ಮಾಡಿದ್ರು 108 ಕ್ವಶನ್ ಹಾಕ್ತಾರೆ. ಇದು ಬೈಕ್ ಹಿಡಿದಾಯ್ತು, ಇದು ಒಟ್ಟು ಬಡವರ ಮೇಲೆ ಬ್ರಹ್ಮಾಸ್ತ್ರ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಇಂಥ ಒಂದು ಕೊಲೆ ಆದಾಗ, ಒಂದು ವಿದ್ಯಾರ್ಥಿನಿನ ಕೊಲೆ ಆಗ್ಯದಪ್ಪ, ಈ ನಮೂನೆ ಆಗ್ಯದಂದ್ರೂ ಸಹಿತ ಇವತ್ತು ಇನ್ನೂ ಸರ್ಕಾರ ಇವತ್ತು ಎಚ್ಚೆತ್ಕೊಳ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ತಹಶೀಲ್ದಾರ ಆ ಕುಟುಂಬದ ಮನೆಗೆ ಬಂದು ಸಾಂತ್ವನ ಹೇಳ್ತಾ ಇಲ್ಲ, CPI PSI ಬರ್ತಾ ಇಲ್ಲ, ಅಲ್ಲಿನ ಜನಪ್ರತಿನಿಧಿಗಳು ಬರ್ತಾ ಇಲ್ಲ. ಇದು ಎಂಥ ದುರ್ದೈವ ನೋಡಂದ್ರೆ ಎಲ್ಲೋ ಏನೋ ಆಗ್ಯದ. ಅದೇನೊಂದು ಸಣ್ಣ ಒಂದು ಇರಿವ್ಯಾ, ಒಂದು 17 ವರ್ಷದ ಬಾಲಕಿ, ಒಂದು ಸಮಾಜದ ಕಣ್ಣು, ಆ ಕಣ್ಣನ್ನೇ ಇವತ್ತು ಕಿತ್ತು ತಿನ್ನುವಂಥ ರಾಕ್ಷಸರಿಗೆ ಇವತ್ತು ಏನಾದರೂ ಸಪೋರ್ಟ್ ಮಾಡಿದ್ದೆ ಅದಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಂದ್ರಂಗಿಲ್ಲ. ಹೀಗೆ ಇನ್ನೂ ಅನೇಕ ಎಲ್ಲ ಕಡೆ ಇಡೀ ನಾವಂತರೂ ಈಗ ಈ ಒಂದು ವಾರ ಇವರೇನು ಗಡುವು ಕೊಡ್ತಾರಲ್ಲ, ಆಮೇಲೆ ಬಾಗೇವಾಡಿ ಒಳಗೆ ಇಡೀ ಸಂಪೂರ್ಣ ಬಾಗೇವಾಡಿ ಬಂದ್ ಮಾಡಿ ಸುಮಾರು ಒಂದು 5-6 ಸಾವಿರ ಜನಸಂಖ್ಯೆ ಸೇರಿಸಿ ನಾವು ಈ ಹೋರಾಟಕ್ಕೆ ಮತ್ತಷ್ಟು ಶಕ್ತಿಗೊಳಿಸೋಣ. ಇದು ಎಲ್ಲ ಈ ಹೋರಾಟಕ್ಕೆ ಆಗಮಿಸಿದ ಎಲ್ಲ ಸಮುದಾಯದ ಮುಖಂಡರಿಗೂ ನನ್ನ ಕಡೆಯಿಂದ ಮತ್ತು ಕುಟುಂಬದ ಕಡೆಯಿಂದ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತು ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಧನ್ಯವಾದಗಳು. ಇವತ್ತು ನಮ್ಮ ತಳವಾರ ಸಮಾಜದ ಬಂಧುಗಳ ಜೊತೆಗೆ ನಾನಾ ಸಮುದಾಯದ ಮಾನವೀಯ ಮೌಲ್ಯಗಳಿರ್ತಕ್ಕಂಥ ಬಂದಂಥ ಎಲ್ಲ ಬಂಧುಗಳಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ರವಿ ವಗ್ಗೆ ಅವರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಏನು ಕಳೆದ 23ನೇ ತಾರೀಕಿನಂದು ನಮ್ಮ ಸಮಾಜದ ಒಂದು 17 ವರ್ಷದ ಬಾಲಕಿ ತಂಗಿಯನ್ನು ಏನು ಸುಮಾರು 5 ಜನ ಕೂಡಿ ಅತ್ಯಾಚಾರ ಮಾಡಿ ಅವರನ್ನು ನೇಣಿಗೆ ಹಾಕಿ ಸಾಯಿಸುವಂಥ ಏನು ಕೆಲಸ ಮಾಡಿದ್ದಾರೆ, ಅವರನ್ನು ಬಂಧಿಸಬೇಕು, ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕಂಥೇಳಿ ಇವತ್ತಿನ ದಿವಸ ನಮ್ಮ ತಳವಾರ ಸಮಾಜದ ಒಂದು ನೇತೃತ್ವದಲ್ಲಿ ಏನು ಜಿಲ್ಲಾಧಿಕಾರಿಗಳ ಮುಂದೆ ನಾವು ಇವತ್ತಿಂದ ಒಕ್ಕೂರಿನಿಂದ ಇವತ್ತೇನು ಪ್ರತಿಭಟನೆ ಮಾಡ್ಲಿಕ್ಕತ್ತಿದ್ದೀವೋ, ಇದು ಶಿವಾಜಿ ಅಣ್ಣವ್ರು ಹೇಳಿದಾಗ ಇದು ಬರೀ ಟ್ರೇಲರ್ ಅದ. ಜಿಲ್ಲಾಧಿಕಾರಿಗಳಿಗೆ ಈ ವೇದಿಕೆ ಮುಖಾಂತರ ನಾವು ಹೇಳೋಕ್ಕೆ ಇಚ್ಛೆಪಡ್ತೀವಿ. ಯಾಕ್ರಪ್ಪ 23ನೇ ತಾರೀಕಿನ ದಿನ ಅದಾದರೆ ಇವತ್ತು 28ನೇ ತಾರೀಕಿಗೆ ನಾವು ಸಮಾಜದವ್ರು ಎದ್ದು ಬಂದಾಗ ನೀವು ಅಲ್ಲಿ ಅರೆಸ್ಟ್ ಮಾಡುವಂಥ ಕೆಲಸ ನೀವು ಇವತ್ತಿನ ದಿನ, ಅದು ಸ್ವಜಾತಿಯವರನ್ನು ಅರೆಸ್ಟ್ ಮಾಡಿ ಅದನ್ನು ಮುಚ್ಚಿ ಹಾಕುವಂಥ ಕೆಲಸ ನೀವೇನು ಇವತ್ತಿನ ದಿನ ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ದೀರಿ. ಇವತ್ತು ಬಾಗೇವಾಡಿ ಸಬ್ ಡಿವಿಷನ್ ಪೊಲೀಸ್ ಅಧಿಕಾರಿಗಳ ಮೇಲೆ ನಮ್ಗೆ ಯಾರ್ದೂ ವಿಶ್ವಾಸ ಇಲ್ಲ. ದಯವಿಟ್ಟು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ, ಇದಕ್ಕೆ ಒಂದು ವಿಶೇಷ ತಂಡನ ರಚನೆ ಮಾಡಬೇಕು, ಇಲ್ಲಾಂದರೆ COD ತನಿಖೆ ಕೊಡಬೇಕು, ನಿಷ್ಪಕ್ಷಪಾತವಾಗಿ
ಇವತ್ತಿನ ದಿನ ಅಲ್ಲಿ ಯಾರಿಗೋ ಒಬ್ರಿಗೆ ಕೈ ಬಿಡೋದು ಅವ್ರು ನಮ್ಮವರನ್ನ ಹಾಕಿ ಈ ಕೇಸ್ ಮುಚ್ಚುವಂಥ ಹುನ್ನಾರ ನೀವೇನು ಇವತ್ತಿನ ದಿನ ಮಾಡ್ತಾ ಇದ್ದೀರಿ. ಮುಂದಿನ ದಿನಮಾನಗಳಲ್ಲಿ ಈ ಸಮಾಜ ನಿಮ್ಮನ್ನು ಗಮನಿಸ್ತಾ ಇದೆ. ದಯವಿಟ್ಟು ನೀವೇನಾದರೂ ಈ ನಮ್ಮೆಲ್ಲ ಪ್ರಮುಖರು ಹೇಳಿದ ಪ್ರಕಾರ ನೀವು ಕ್ರಮ ಕೈಗೊಳ್ಳಲ್ದಿದ್ರ ಆ ಇಬ್ಬರು ಒಬ್ಬಕ್ಕೇನು ಲೇಡಿ ಅದಾರ ಮತ್ತು ಇನ್ನಿಬ್ಬರನ್ನ ಏನು ಇವತ್ತಿನ ದಿನ ನೀವು ಕೈ ಬಿಟ್ಟು ಅವರನ್ನು ಕೂಡಿ ಇವತ್ತು ಬಂಧನ ಮಾಡ್ತಾ ಇಲ್ಲ. ಒಂದು ವೇಳೆ 8 ದಿನ ಏನು ಸಮಾಜ ಮುಖಂಡರು ಗಡುವು ಕೊಟ್ಟಿದ್ದಾರೆ, ಆ ಗಡುವಿನ ಒಳಗೆ ಒಂದು ವೇಳೆ ಏನಾದರೂ ನೀವು ಬಂಧನ ಮಾಡದೇ ಇದ್ದರೆ ಅದು ಮುಂದಿನ ಎಲ್ಲ ಆಗು ಹೋಗುಗಳಿಗೆ ಈ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ನೇರ ಹೊಣೆ ಆಗ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇವೆ. ಇವತ್ತಿನ ದಿನ ನಮ್ಮ ಶಿವಾಜಿಮಾರ್ ಮಾತಾಡೋ ಮುಂದೆ ಕೆಲವೊಂದು ಮಾತುಗಳನ್ನ ಮಾತಾಡಿದ್ರು. ಆದರೆ ಈ ನಮ್ಮ ಹಿಂದುಳಿದ ದಲಿತ ಸಮುದಾಯದ ವ್ಯಕ್ತಿ ಹೆಣ್ಮಗಳದಾಳತ್ತೇಳಿ 5 ದಿನ ಬಂದದ, ಇದು ನಮಗೆ ಗೊತ್ತ. ನೀವು ಹೇಳ್ಬೋದು ಇವತ್ತು ಯಾರಿದ್ರು ಬೇರೆ ಯಾರ್ಯಾರಿದ್ರು 2 ದಿನದಲ್ಲಿ ಇವತ್ತಿನ ದಿನ ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ ಆಗುವುದು, ಹೋರಾಟ ಆಗುವುದು ನಾವೆಲ್ಲ ನೋಡಿದ್ದೀವಿ. ಇವತ್ತು 5 ದಿನ ಆಯ್ತು ರೀ, ಇದು 5 ದಿನ ಆಯಿತು. ದಯವಿಟ್ಟು ತಾವ್ಯಾರು ತಪ್ಪು ತಿಳ್ಕೊಬೇಡ್ರಿ. 5 ದಿನ ಆಯ್ತು, ಎಲ್ಲಿ ಒಂದು ಸುದ್ದಿ ಇಲ್ಲ ಇದು. ಯಾಕೆ ಒಂದು ದಲಿತ ಸಮುದಾಯದ ಹೆಣ್ಮಗಳಂತೇಳಿ ಈಗ ಅನ್ಯಾಯ ಆಗ್ತದೆ ಹೆಂಗೆ? ನಾವು ಹೇಳ್ತೀವಿ, ನಾವೇನು ಎದುರಾಗೂ ಕಂಬಿಲ್ಲ. ನಾವು ಈ ಜಿಲ್ಲೆಯಲ್ಲಿ ಬಹುಸಂಖ್ಯಾತರೇ ಇದ್ದೀವಿ. ನಾವು ನಮ್ಮ ಸಮುದಾಯದ ಸ್ವಾಭಿಮಾನಕ್ಕೆ ಏನಾದರೂ ಪ್ರಶ್ನೆ ಬಂದ್ರೆ ಅದು ಯಾವ ಮಟ್ಟಕ್ಕೆ ಹೋಗ್ಲಿಕ್ಕೂ ಸಹಿತ ಈ ಸಮಾಜ ಹಿಂದೆ ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಸಹಿತ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತೇವೆ ನಾವು ಇವತ್ತಿನ ದಿನ. ತಕ್ಷಣ ಆ ಏನು ಇಬ್ಬರು ಇದಾರ, 2-3 ಜನ ಅವರನ್ನು ತಕ್ಷಣ ಬಂಧನ ಮಾಡಬೇಕು. ಮತ್ತು ಆ ಬಾಗೇವಾಡಿ ಸಬ್ ಡಿವಿಷನ್ದು ಯಾವ ಪೊಲೀಸ್ ಅಧಿಕಾರಿಗಳ ಮ್ಯಾಗೆ ಸಹಿತ ನಮಗೆ ವಿಶ್ವಾಸ ಇಲ್ಲ. ಇದಕ್ಕೊಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಬೇಕು. ಇಲ್ಲಾಂದರೆ ಇದು COD ತನಿಖೆ ಆಗಬೇಕು. ಯಾರು ತಪ್ಪಿತಸ್ಥರದಾರ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕನ್ನುವಂಥ ಒಂದು ಆಗ್ರಹವನ್ನು ಈ ಸಂದರ್ಭ ಮಾಡಿ 2 ಮಾತು ಮುಗಿಸ್ತಾನೆ. ಜಾಯಿನ್ ಧನ್ಯವಾದಗಳು ರವಿ ವಗ್ಗೆ ಅವರಿಗೆ. ಇವತ್ತು ಈಗ ಆಕಾಶ್ ತಳವಾರ್ ಅಂತೇಳಿ ಒಬ್ಬ ಯುವಕ ಅವನ ಒಂದು ಸಮಾಜಕ್ಕಾದಂಥ ಅನ್ಯಾಯದ ದುಃಖವನ್ನು ಹಂಚ್ಕೊಳ್ತಾನೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಿಗೆ ಗ್ರಾಮದಲ್ಲಿ ಕೋಲ್ಕಾರ್ ಎಂಬ ಹುಡುಗಿಗೆ ಅಂದರೆ ನಮ್ಮ ತಂಗಿ ಮಾವನ ಮಗಳು, ಅವಳಿಗೆ ಏನು ಮಾಡಿದ್ದಾರೆ ಅಂದರೆ ರಾತ್ರಿ 9 ಗಂಟೆ ಒಳಗೆ ಏನು ಮಾಡಿದ್ದಾರೆ, ಆ ಹುಡುಗಿಗೆ ಎತ್ಕೊಂಡು ಹೋಗಿ ನಮ್ಮ ಮಾವ ಅತ್ತಿದರು ಅಕ್ಕದೇರು ಏನು ಮಾಡಿದ್ದಾರೆ, ಹೊರಗೆ ಮಕ್ಕೊಂಡಿದ್ದಾರೆ. ನಮ್ಮ ಮಾವರು ಒಳಗೆ ಮಕ್ಕೊಂಡಿದ್ದಾರೆ. ಆ ಹುಡುಗಿಗೆ ಹೊತ್ಕೊಂಡು ಹೋಗಿ ಏನು ಮಾಡಿದ್ದಾರೆ, ಹೊಲದ ಒಂದು 11 ಎಕರೆ ಹೊಲ ಇದೆ ನಮ್ಮದು. ಆ 11 ಎಕರೆ ಹೊಲದಲ್ಲಿ ಪೂರ್ತಿ ರಾಡಿದೆ. ಆ ರಾಡಿ ಆ ಹುಡುಗಿ ಒಂದು ಜನನೂ ರಾಡಿ ಹತ್ತಿಲ್ಲ. ಹೊತ್ಕೊಂಡು ಹೋಗಿ ಏನು ಮಾಡಿದ್ದಾರೆ, ಇಲ್ಲಿ ಯಾರಿಗೂ ಹತ್ತಕ್ಕೆ ಬರಲ್ಲ ಗಿಡ, ಅಂಥ ಗಿಡ ದೊಡ್ಡ ಬಡ್ಡಿ. ಅವಳ ಪ್ಯಾಂಟನ್ನು ಕಳೆದು 5 ಅಕ್ಕಿ ಊರ್ಲಿ ಹಾಕಿದ್ದಾರೆ. ಅಂತ ಸುಳೆ ಮಕ್ಕಳಿಗೆ ಏನು ಮಾಡ್ಬೇಕಂದ್ರೆ, ಆ ಗೌಡನ ಮಕ್ಕಳಿರಲಿ, ಆ ಬೆಕ್ಕದಿರಲಿ, ಆ ರಂಡಿ ಮಕ್ಕಳು, ಆ ಸುಳೆ ಮಕ್ಕಳಿಗೆ ಏನು ಮಾಡ್ಬೇಕಂದ್ರೆ ಗಲ್ಲು ಶಿಕ್ಷೆ ಇರಿಸ್ಬೇಕು. ಯಾಕಂದ್ರೆ ಪೋಕ್ಸೋ ಕೇಸ ಏನು 15 ದಿನದಾಗ ಬೇಲ್ ಮ್ಯಾಗ ಹೊರಗೆ ತರ್ತಾರೆ. ಪೋಕ್ಸೋ ಕೇಸ್ ಏನು ಮಾಡ್ತಾರೆ, ಒಂದು 20 ಲಕ್ಷ 30 ಲಕ್ಷ ಹಾಕಿ ಏನು ಮಾಡ್ತಾರೆ, ಬೇಲ್ ಮ್ಯಾಗ ಹೊರಗೆ ತರ್ತಾರೆ. ಆ ಸುಳೆ ಮಕ್ಕಳಿಗೆ, ಆ ರಂಡಿ ಮಕ್ಕಳಿಗೆ ಏನು ಮಾಡ್ಬೇಕಂತ ಅಂದ್ರೆ ಅವರನ್ನ ಗಲ್ಲು ಶಿಕ್ಷೆ ಏರಿಸ್ಬೇಕು. ಆ ಮುತ್ತಿಗೆ ಊರಾಗ ತಂದು ಸಣ್ಣಗೆ ಕಡಿಬೇಕು ಆ ಸುಳೆ ಮಕ್ಕಳಿಗೆ. ಆ ಜನರಿಂದ, ಆ ತಾಯಿ ತಂದೆ, ನಮ್ಮ ಮಾವ ಅಕ್ಕನಿಂದ ಕಡಿಸ್ಬೇಕು ಆ ಸುಳೆ ಮಕ್ಕಳಿಗೆ ಅಂತ ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ತಿಳಿಸುತ್ತೇನೆ. ಏನು ಮಾಡ್ತಾರೆ, ಮರುದಿನ ಹೋಗಿದ್ದೇವೆ ಅಲ್ಲಿ PSI ಬಲ್ಲಿ 9 ಗಂಟೆಗೆ ಹೋಗಿದ್ದೇವೆ. ಏನು ಮಾಡಿದ್ದೇವೆ, 9 ಗಂಟೆ PSI ಬಲ್ಲಿ ಹೋಗಿದ್ದೇವೆ. 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ FIR ಹರಿಯೋದಾಗಿಲ್ಲ. ಹಣೆ ಬರ್ಕ PSI ಯಾಕಿರ್ಬೇಕು ಆ ಸ್ಟೇಷನ್ದಾಗ, ಹೊಯ್ಕೋತ್ ಮನ್ಯಾಗ ಹೋಗ್ಬೇಕವ. ಯಾಕಿರ್ಬೇಕು ಮನ್ಯಾಗ ಹೊಯ್ಕೋತ್ ಹೋಗ್ಬೇಕವ, ಸ್ಟೇಷನ್ದಾಗ ಇರಬಾರ್ದು. ಯಾಕಂದ್ರೆ 9 ಹೋಗಿವೆ, ಸಂಜೆ 6 ಗಂಟೆ ತನಕ ಕೇಳಿದ್ರೆ ಸರ್ವರ್ ಬರಲ್ಲ ಅಂತ ಹೇಳ್ತಾನೆ. ಏನು ಹೇಳ್ತಾನೆ, ಕೇಳಿದ್ರೆ ಸರ್ವರ್ ಬರಲ್ಲ ಅಂತ ಹೇಳ್ತಾನೆ. ಏನು ಮಾಡ್ತಾನೆ ಅವ, ಏನು ಮಾಡಲ್ಲ, ಹೋಗಿ ಕಾರ್ನ ಕಣ್ಣಿನ ಆಪರೇಷನ್ ಮಾಡ್ಕೊಂಡು ಹೋಗಿ ಮಕ್ಕೊಂಡು ಎಣ್ಣೆ ಹಾಕೋತಾನೆ. ಅಲ್ಲೇ ಹೊಯ್ಕೊಳಕ್ಕಿರ್ಬೇಕು ಆ PSI, ಮನೆಗೆ ಹೋಗಿ ಮಕ್ಕೋಬೇಕವ PSI. ಅದಕ್ಕೆ ಹೇಳ್ತೀನಿ, ಅವ್ರಿಗೆ ಏನು ಹೇಳ್ತೀನಿ, ಸೀದಾ ಗಲ್ಲಿ ಶಿಕ್ಷೆ ಇರಿಸ್ಬೇಕು. ಈಗ ಎಷ್ಟಾಯ್ತು, 1 ವಾರ ಮ್ಯಾಗ ಆಯ್ತು. ಅದಕ್ಕೇನು ಹೇಳ್ತೀನಿ, ದಯವಿಟ್ಟು ಎಚ್ಚರ ತಗೋರಿ. ಇಲ್ಲಿಕಂದ್ರೆ ನಾವು ಎಲ್ಲ ಸಮಾಜದವ್ರು ಸೇರಿ ಮಹಿಳೆಯರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ. ಅವ್ರಿಗೆ ಏನು ಮಾಡ್ತಾ ಇದ್ದೇವೆ ಅಂದರೆ ಕೇಳ್ರಿ, ಅವರಿಗೆ ಇರ್ಲಿಕ್ಕಂದ್ರೆ ನೀವು ಯಾರು ತೋಳಿಕಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವೇ ಕಾನೂನನ್ನು ಕ್ರಮಗೊಳ್ಬೇಕಂತ ಮಾತನ್ನ ಹೇಳ್ತಾ ಮುಗಿಸ್ತಾ ಇದೆ ನಮ್ಮ. ದಯವಿಟ್ಟು ಮೀಡಿಯಾದವ್ರು ತಪ್ಪು ತಿಳ್ಕೊಬಾರ್ದು. ಇದು ನೋವು ಅದೈತೆ ಆಗಿದಂಥ ನೋವು. ಯಾಕಂದ್ರೆ ಆ ಹುಡುಗಿಗೆ ಹೊತ್ಕೊಂಡು ಹೋಗ್ಯಾರ, ರೇಪ್ ಮಾಡ್ಯಾರ. ಆಕಿಗೆ ಒಯ್ದು ಸೀದಾ 20 ಫುಟ್ ಅದೇ ಇಳಿಸೋ ಮುಂದೆ 12 ಫುಟ್ಟಿಂದ 14 ಫುಟ್ಟಿಂದ ಹೆಚ್ಚಿನ ಹಣ ಇಳಿಸ್ಯಾರತ್ತ.
ಹಲ್ಲಿನ ಲಿಚ್ಚಿಣಿಕೆ ಹಚ್ಚಿ ಆ ಹೆಣ ಇಳಿಸ್ತಾರಂದ್ರ ಮತ್ತೆ ಇದು ಅರ್ಥ ಮಾಡ್ಕೋಬೇಕಲ್ಲ ಅಲ್ಲಿ ಜಿಲ್ಲಾಡಳಿತ. ಯಾಕಂದ್ರೆ ನಾ ಪೊಲೀಸರಿಗೆ ಒಂದು ಮಾತು ಹೇಳ್ತೀನಿ, ನಾನು ಮೀಡಿಯಾದಾಗ ಇದ್ದವ, ಎಲ್ಲರೂ ಇಸ್ಪೇಟ್ ಆಡ್ತಾರತ್ತಂದ್ರೆ ಬೆನ್ನ ಹತ್ತಿ ಓಡಿಕಿರಂದ ಅವ್ನು ಮುಂದಿದ್ದ 4 ಮಂದಿ ಹಿಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ಅವ್ರ ತೆಲಿಗೆ 5,000 ರೂಪಾಯಿ ತೊಳಕ್ಕೆ ಎಲ್ಲಿ ಸಿಗ್ತದ ಅಲ್ಲಿ ಹೋಗ್ತಾರ, ಎಲ್ಲಿ ಸಿಗಲ್ಲ ಅಲ್ಲಿ ಸಿಗುವಂಗೆ ಮಾಡ್ಕೋತಾರೆ. ಇವತ್ತೇ ನೋಡೋವಂಗೆ ಅದ್ರಾಗದ ಹಿಡ್ಕೊಂಬರ್ತೇವೆ ತಂದಾಗ ಇವ್ರ ಕಡೆದು ಮತ್ತಲ್ಲಿ ಏನಾಗ್ತದೆ, ವ್ಯವಹಾರ ಆಗ್ತದೆ. ಇಂಥವೆಲ್ಲ ಮಾಡೋದ್ರಲ್ಲಿಂದ ನಿಮ್ಮ ಮಕ್ಕಳಿಗಾಗಲಿ ನಿಮಗಾಗಲಿ ಇವತ್ತು ದೇವರು ಉದ್ಧಾರ ಮಾಡಲ್ಲ. ಇಲ್ಲಿ ನ್ಯಾಯ 3 ವರ್ಷ ಹೋದ್ರೆ ಮ್ಯಾಲೆ ನ್ಯಾಯ 1 ವರ್ಷ ಸಿಗ್ಲಕ್ಕತ್ತದ. ಈಗ ಅದಕ್ಕೆ ದಯವಿಟ್ಟು ನ್ಯಾಯ ಕೂಡಿಸ್ರಿ ಅಂತಕ್ಕಂಥ ಈ ಜನರ ಆಗ್ರಹವಾಗಿದೆ. ಈಗ ಮತ್ತಾರು ಮಾತಾಡ್ತೀರಿ? ಈಗ ಕಾಕ ಅವ್ರ ಹುಡುಗಿ ಕಾಕ ಒಂದೆರಡು ಮಾತಾಡ್ತಾರೆ ಬರ್ರಿ. ಆ ಹುಡುಗಿ ಕಾಕರಿವ ಏನ್ ನಡೆದ ಕೈ ಹಿಡ್ಕೊರಿ ಕೈ ನಮಸ್ಕಾರ. ನನ್ನ ಮಗಳಿಗೆ ರಾತ್ರಿ 10 ಗಂಟೆಗೆ ನಾವು ಊಟ ಮಾಡಿ ಮಲ್ಕೊಳ್ಳೋ ಟೈಮ್ ನಾನು ನಮ್ಮ ಅಣ್ಣ ಸ್ಲ್ಯಾಪಿನ ಮ್ಯಾಗ ಮುಕ್ಕೊಂಡ, ನಾನು ಬಾಜು ಮನ್ಯಾಗ ಮುಕ್ಕೊಂಡೆ, ನಮ್ಮ ವೈನಿ ಹತ್ರ ಮುಕ್ಕೊಂದಳು, ಆ ಹುಡುಗಿ ಸೈಡ್ ಮುಕ್ಕೋತು, ನಮ್ಮ ತಾಯಿ ಮಗಳು ಮುಕ್ಕೊಂದಳು. ಮುಕ್ಕೊಂದ ದಿನ ಪ್ರತಿ ಯಾವ ಥರ ಮುಕ್ಕೋತ ಆ ಥರ ಮುಕ್ಕೋತ ಅಂತ ನಾವು ಸುಮ್ಮಾದಾಗ ನಮ್ಮ ವೈನಿ ಸ್ಲ್ಯಾಪ್ ಮ್ಯಾಗ ಮುಕ್ಕೊಂದಾಗ ನಮ್ಮ ಅಣ್ಣ ಒಂದು ರೆಗ್ ತೊಗೊಂಬ ಅಂತ ತಳಗ ನಮ್ಮ ವೈನಿ ಕಳ್ಸೋಣ. ಆ ಹುಡುಗಿ ಹತ್ತಿರ ಇತ್ತದು ರೆಗ್. ಆ ರೆಗ್ ನೋಡಕ್ಕೆ ಹೋದಾಗ ಆ ಹುಡುಗಿ ಇದ್ದಿದ್ದಿಲ್ಲ. ಹುಡುಗಿ ಇಲ್ಲತ್ತ ನಾವು ನೀವು ಸುತ್ತ ಹುಡುಕ್ಯಾಡಿದೆವು. ಹುಡುಕ್ಯಾಡಿದಾಗ ಎಲ್ಲಿದಾಳ ಹುಡುಗಿ ಅಂತ ಎಲ್ಲ ಹುಡುಕ್ಯಾಡಿದೆವು, ಒಟ್ಟ ಸಿಗಲಿಲ್ಲ. ನಮ್ಮನ್ನ ಈ ಕಡೆ ರಸ್ತೆ ಇತ್ತು, ಈ ಕಡೆ ಹೋದ, ನಾನು ಈ ಕಡೆ ರಸ್ತೆ ಈ ಕಡೆ ಹೋದೆ. ಈ ಕಡೆ ಹೋಗೋಣ ನಮ್ಮ ಅಣ್ಣ ಏನು ನೋಡಿದೆ, ಬೆಳ್ಳಗ ಒಂದು ಅಂಗಿ ಕಾಣ್ತು. ಬೆಳ್ಳಗ ಅಂಗಿ ಕಾಣೋಣ ಆ ಹುಡುಗನ ಬಲ್ಲಿ ಹಗರ್ಕ ಮಾತಾಡ್ಲಾರೆ ಟಾಚ್ ಹರ್ತಾಳೆ, ಹಗರ್ಕ ಹೋಗಿ ಆ ಗಪ್ಪನಾಗ ಆ ಹುಡುಗನ ಹಿಡೋಣ ಏನು ಮಾಡಿದ ಹುಡುಗ, ಇಲ್ಲಿಗೆ ಯಾಕೆ ಬಂದಿದ್ದ ಅಂತ ಕೇಳಿದ ನಮ್ಮ ಅಣ್ಣ. ಕೇಳೋಣ ಈ ಬಂದೀನು ಅಣ್ಣ ಬಂದೀನಂದ. ಮತ್ತೆ ಕೇಳಿದ, ಮತ್ತೆ ಬಂದೀನಂದ. ಮತ್ತೆ ಕೇಳಿದ, ಬಾಜು ಮನಿ ಹುಡುಗಿ ಅದಾಳಲ್ಲ ಆಕಿ ಬಾ ಅಂದಿದ್ರು, ಅದಕ್ಕೆ ಬಂದೀನಂದ. ರಾತ್ರಿ ಅವ್ರಿಗೆ ದುಃಖ ಅದ, ನೋವದ, ಸರಿಯಾಗಿ ಹೇಳಕ್ ಆಗ್ತಾ ಇಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಈಗ ಇಲ್ಲ ಕೊಡ್ರಿ ಜಿಲ್ಲಾಧಿಕಾರಿಗಳು ಬರ್ಬೇಕ್ರಿ ಇವ್ರೆ ಸರ್. ಇಲ್ಲ ಜಿಲ್ಲಾಧಿಕಾರಿಗಳು ಬರ್ಬೇಕು ಸರ್. ಇಲ್ಲ ಜಿಲ್ಲಾಧಿಕಾರಿಗಳು ಬರ್ಬೇಕು ಸರ್. ಈಗ ದಯವಿಟ್ಟು ಎಲ್ಲರೂ ತಿಳ್ಕೊಡ್ರಿ, ಜಿಲ್ಲಾಧಿಕಾರಿಗಳು ಬರಬೇಕು. ನಾವು ಮನವಿ ಕೊಡ್ತೇವೆ. ನಾವು ಪ್ರತಿ ಸಲ ಬಂದಾಗೂ ಯಾರೇ ಬರ್ತೀರಿ, ಜಿಲ್ಲಾಧಿಕಾರಿಗಳು ಮನವಿ ತೊಗೊಳಕ್ಕೆ ಬರಬೇಕು. ದಯವಿಟ್ಟು ನಮ್ಮ ಆಗ್ರಹವಾಗಿದೆ. ಜಿಲ್ಲಾಧಿಕಾರಿಗಳು ಬರೋ ತನಕ ನಾವು ಕೂಡ್ತೇವೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಮನವಿ ತೊಗೊಳಕ್ಕೆ ಬರಬೇಕು. ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಪ್ರಕಾಶ್ ಅಣ್ಣ ಸೊನ್ನದವರು ಒಂದೆರಡು ಮಾತಾಡ್ತಾರೆ. ದಯವಿಟ್ಟು ಸಾಹೇಬ್ರ ಜಿಲ್ಲಾಧಿಕಾರಿಗಳಿಗೆ ಕಾಲ್ ಮಾಡಿ ಬರಲಿ. ಸ್ವಲ್ಪ AC ರೂಮ್ ಬಿಟ್ಟು ಹೊರಗೆ ಬರಲಿ, ಗೊತ್ತಾಗಬೇಕಲ್ಲ ನಮ್ಮ ನೋವೇನಂತೇಳಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಿಗೆ ಗ್ರಾಮದ ಕುಮಾರಿ ರಕ್ಷಿತಾ ಎಂಬ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದಂಥ 5-6 ಜನರನ್ನು ಕೂಡಲೇ ಬಂಧಿಸಬೇಕು. ಇಷ್ಟೆಲ್ಲನೂ ಕಾರಣ ಆಗ್ಲಾಕ PSI ಮತ್ತು CPI DYSP ಇವರು ಡ್ಯೂಟಿ ಮಾಡೋಕೆ ಲಾಯ್ಕಿಲ್ಲ, ನಾಲಾಯ್ಕಿದ್ದಾರೆ ಇವರು. ಇವ್ರು ಮೊದಲು ನಾಲಾಯ್ಕಿದಾರ.
ಅವ್ರು ಸರಿಯಾಗಿ ಡ್ಯೂಟಿ ಮಾಡಿದ್ರಂದ್ರೆ ಇಷ್ಟೆಲ್ಲ ಜನ ಕೂಡುದು, ಇಷ್ಟೆಲ್ಲ ಮನವಿ ತಗೊಳ್ಳೋದು, DC ಅವ್ರನ್ನ ಕರೆಸು, SP ಅವ್ರನ್ನ ಕರೆಸು, ಇದು ಯಾವುದೂ ಆಗ್ತಿದ್ದಿಲ್ಲ. ಅವರು ಕಂಪ್ಲೀಟ್ ನಾಲ್ಕದಾರು, ಒಬ್ರು ಕೈಗೊಂಬೆ ಕೆಲಸ ಮಾಡಕತ್ತಾರು. ಅವರ ರಾಜಕೀಯ ಹಿತಾಸಕ್ತಿಗಾಗಿ ಒಬ್ಬರನ್ನ ಬೆಳೆಸೋ ಸಲುವಾಗಿ ಅವರು ಇನ್ನೊಬ್ಬ ವ್ಯಕ್ತಿನ ಅದ್ರಾಗ ಅರೆಸ್ಟ್ ಮಾಡಬಾರ್ದು ಅಂತೇಳಿ ಅವ್ರ ವಿಚಾರ ಮಾಡ್ಕೊಂಡು ಅವ್ರ ಮಾತು ಕೇಳ್ಕೊಂಡು 24 ಗಂಟೆ ಆದ್ರೂ ಅವ್ರು ಕಂಪ್ಲೇಂಟ್ ತೊಗೊಂಡಿಲ್ಲ. ಅದಕ್ಕಾಗಿ ಇದನ್ನು ಕೂಡಲೇ ಎಲ್ಲನೂ ಇದನ್ನು DC ಅವರಾಗಲಿ SP ಅವರಾಗಲಿ ಇದನ್ನು ತಮ್ಮ ಗಮನದಲ್ಲಿ ಇಟ್ಕೊಂಡು ಅವ್ರನ್ನ ಕೂಡಲೇ ಬಂಧಿಸಿ ನಮ್ಮ ಸಂತ್ರಸ್ತರಿಗೆ ಕೂಡಲೇ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು. ಮಾಡದಿದ್ರೆ ನಾವು ಇದ್ರ ಮುಂದಿನ ಪರಿಣಾಮ ಅದು ಉಗ್ರ ಹೋರಾಟ ಮಾಡಬೇಕಾಕೈತಿ ಮತ್ತು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕಬೇಕಾಕತಿ. ಮತ್ತು ಮೇಲಾಗಿ ಈಗ ಅವರ ಆರೋಪಿಗಳು ಯಾರು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಾಗ ಹುಡುಗಿ ಪರವಾಗಿ ಪೋಸ್ಟ್ ಹಾಕಿದ್ರೆ ಆ ಮಕ್ಕಳು ಅಂಜಿಕೆ ಹಾಕೋದು, ಅವ್ರಿಗೆ ಭಯ ಪಡಿಸೋದು ಮಾಡ್ತಾರತ್ತ. ನಾವು ಜನಿವಾರದವರಲ್ಲ, ತಳವಾರದೀವ. ಯಾವ ಮಗಾರ ಇಂಥ ಗೊಡ್ಡ ಬೆದರ್ಕಂಗಿಲ್ಲ. ನಾವು ಕಾನೂನು ಕೈಯಾಗಿ ತೊಗೊಬಾರ್ದತ್ ಬಿಟ್ಟಿವು. ಇಲ್ಲಾಂದ್ರೆ ನಾವು ಒಳಗೆ ಬಿದ್ದರು ಒಟ್ಟ, ನಾವು ಹೋದ್ರು ಒಟ್ಟ, ಅಕ್ಕಿ ಜೋಡಿ ಸತ್ರು ಒಟ್ಟ, ಆ ಮಕ್ಕಳ ಮನೆಗೆ ಹೋಗ್ತೀವಿ. ಆ ಮಕ್ಕಳ ಮನೆಗೆ ಹೋಗಿ ನಾವು ಕಾನೂನು ಕೈಯಾಗಿ ತೊಗೊಬಾರ್ದತ್ತೈತೆ. ನೀವು ಕಾನೂನು ಪ್ರಕಾರ ಅವ್ರನ್ನ ಬಂಧಿಸಿ ನಮಗೆ ಸೂಕ್ತ ನ್ಯಾಯ ಒದಗಿಸಿ ನಮ್ಮ ಸಂತ್ರಸ್ತರಿಗೆಲ್ಲನೂ ನಮಗೆ ಪರಿಹಾರ ಕೊಡಿಸಿ ನಮಗೊಂದು ನ್ಯಾಯ ಕೊಡಿಸಿದ್ರೆ ನಾವು ಜಿಲ್ಲಾ ಆಡಳಿತಕ್ಕೊಂದು ಧನ್ಯವಾದ ಹೇಳ್ತೀವಿ, SP ಅವ್ರಿಗೆ ಧನ್ಯವಾದ ಹೇಳ್ತೀವಿ, DC ಅವ್ರಿಗೆ ಧನ್ಯವಾದ ಹೇಳ್ತೀವಿ, ಅಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಧನ್ಯವಾದ ಹೇಳ್ತೀವಿ. ಮತ್ತು ಇದನ್ನು ತಮ್ಮ ರಾಜಕೀಯ ಶಕ್ತಿಗಾಗಿ ಇದನ್ನು ಆಟ ಆಡಿಸಿ ಆರೋಪಿಗಳನ್ನ ಮುಚ್ಚಿಟ್ಟು ತಳವಾರಿಗೆ ಆಗಲತ್ತೇಳಿ ಅದ ಹುಡುಗರನ್ನ ಅರೆಸ್ಟ್ ಮಾಡಿದ್ರೆ ಇದ್ರ ಮುಂದಿನ ಪರಿಣಾಮ ಅವರು ಅನುಭವಿಸ್ಬೇಕಾಕತಿ. ಈಗ ಇದನ್ನು ಕೂಡಲೇ ಇಲ್ಲಿಗೆ ನಮಗೆ DC ಅವರ ಬರಬೇಕು, ಬಂದು ಇದನ್ನು ಮನವಿ ತೊಗೊಂಡು ಅವ್ರನ್ನ ಕೂಡಲೇ ನಮಗೆ 1 ದಿನ 2 ದಿನ ಒಳ್ಳೆ ಆದ್ರೆ 4 ದಿನದಾಗ ನಮಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗಲಿಲ್ಲ ಅಂದ್ರೆ ಇದ್ರ ಪರಿಣಾಮ ನೀವೇ ನೋಡೋದಾಗ್ತೈತಿ. ಮತ್ತು ಇದಕ್ಕೆಲ್ಲ ಹೊಣೆಗಾರರು ನೀವು ಹಾಕಿರಿ. ಇಟ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರೂ ಮಾತಾಡ್ಯಾರ. ಮತ್ತು ಇಟ್ಟಾಗಿ ಎಲ್ಲ ಸಮುದಾಯದವರು, ಎಲ್ಲ ನಮ್ಮ ಸಂಘಟಿತರು ಬಂದ ಈ ಹೋರಾಟಕ್ಕೆ ನಮಗೆ ಕೈ ಜೋಡಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸಿ. ತಡ್ರಿ 1 ನಿಮಿಷ. ನನ್ನ ಹೆಸರು ಪ್ರಕಾಶ್ ಸೊನ್ನದ, ವಿಜಯಪುರ ಜಿಲ್ಲಾ ತಳವಾರ ಮಹಾಸಭಾ ಅಧ್ಯಕ್ಷ. ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು MB ಪಾಟೀಲ್ರು ಒಂದು ಕರೆ ಮಾಡಿ ಇದಕ್ಕೆ ಏನಾದರೂ ಒಂದು ಎಳ್ಳಷ್ಟು ತೊಂದರೆ ಆಗಲ್ದಂಗೆ ನಿಮಗೆ ನ್ಯಾಯ ಒದಗಿಸಿಕೊಡ್ತೀನಿ ಅಂತೇಳಿ ನನಗೆ ಫೋನಿನ ಮುಖಾಂತರ ಹೇಳ್ಯಾರು. ಅವ್ರ ಗಮನಕ್ಕೆ ಈಗ ಬಂತು. ನೀವು ನಮಗೇನು ಯಾರೂ ತಿಳಿಸಿಲ್ಲ ಅಂದ್ರೆ ಇವ್ರು ಏನು ಮಾಡ್ಯಾರು, ನಮ್ಮ ಶಾಸಕರದಾರು ಏನರ ನಮಗೆ ನ್ಯಾಯ ಕೊಡಿಸ್ತಾರೋ ಶಿವಾನಂದ ಪಾಟೀಲ್ರು ಅಂತೇಳಿ ಇವ್ರು ವಿಚಾರ ಮಾಡ್ಕೊಂಡಾರ. ಹೊಳ್ಳಿ SP ಇವರು PSI ಮತ್ತು CPI DYSP ಮ್ಯಾಗ ಇವ್ರು ಭರವಸೆ ಮಾಡಿ ಸುಮ್ಮ ಕೂತಾರು. 2-3 ದಿನ ಯಾಕೆ ಸುಮ್ಮ ಕೂತಿರತ್ತೆ ನಮ್ಮ ಜನ ಬೇಯ್ತಾರೋ, ಅವ್ರನ್ನ ಮಿಕ್ಕಿ ಇಲ್ಲಿಗೆ ಬರಬಾರ್ದತ್ತ ಅವ್ರು ಸುಮ್ಮ ಕೂತಾರು. ಇವತ್ತಿದೆಲ್ಲನೂ ಅವ್ರ ನ್ಯಾಯ ಕೊಡಿಸಲಿಕ್ಕಾಗಿ ಎಲ್ಲ ಇವ್ರು ಹೊರಗೆ ಬಂದರು. ಬಂದ ತಕ್ಷಣ ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು MB ಪಾಟೀಲ್ರು ನಮಗೆ ಹೇಳ್ಯಾರು, ನಮಗೆ ಸೂಕ್ತವಾದ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ಯಾರು. SP ಅವ್ರಿಗೆ ಭೇಟಿ ಆಗಂದಾರು. ಅವ್ರಿಗೆ ಭೇಟಿ ಭೇಟಿಯಾಗಿ ನಮ್ದು ಏನು ಮನವಿ ಐತಿ ಸಲ್ಲಿಸ್ತೀವಿ. ಆಮ್ಯಾಗ ಅವ್ರು ಏನಾದರೂ ಇದಕ್ಕೆ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಇಡೀ ನಮ್ಮ ರಾಜ್ಯದಾಗ ಇದು ಪೂರ ದೇಶದಾಗ ಇದೊಂದು ದೊಡ್ಡ ರಕ್ತ ಕ್ರಾಂತಿ ಆಕತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಇವತ್ತು ಈ ಒಂದು ಹೋರಾಟದ ಕುರಿತು ಏನು ಈ ಹೋರಾಟದ ಕುರಿತು ಮಾತನಾಡಿದಂಥ ಜಿಲ್ಲಾ ಅಧ್ಯಕ್ಷರಾದಂಥ ಪ್ರಕಾಶ್ ಅಣ್ಣ ಸೊನ್ನಾದವರು ಎಲ್ಲ ಸುಣ್ಗಾರರು ಸೊನ್ನದು ನಾವೆಲ್ಲ ಒಂದೇ. ಸೊನ್ನಾದವ್ರು ಇವತ್ತೊಂದು ಖಡಕ್ ವಾರ್ನಿಂಗ್ ಮಾಡ್ಯಾರ. ಏನಪ್ಪ ಅಂದ್ರೆ ನೀವು ಯಾರು ಕೈಗೊಂಬೆ ಆಗಬೇಡ್ರಿ, ನಮಗೂ ಕಾನೂನು ಕೈಗೆ ತೊಳಕ್ಕೆ ಬರ್ತದೆ, ಮನೆಗೆ ಹೋಲಕ್ಕೆ ಬರ್ತದೆ ಅಂತೇಳಿ. ಬಹುಶಃ ನಾವು ಕ್ಷತ್ರಿಯರಿದ್ದೇವೆ, ನಮಗೂ ಎಲ್ಲ ಗೊತ್ತದ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದ ಮೇಲೆ ವಿಶ್ವಾಸ ನಮ್ಗೈತಿ. ಕಾನೂನು ಕೈ ತೊಳಕ್ಕೆ ಭಾಳ ಮಂದಿ ತೊಗೊಂಡಾರ, ಭಾಳ ಮಂದಿ ಹೋಗ್ಯಾರ. ಆದ್ರೆ ನಾವು ಕಾನೂನು ಕೈಗೆ ಯಾವಾಗ ತೋತೇವೆ ಅಂದ್ರೆ ಇವರು ಈ ಕಾನೂನಿಗೆ ಯಾವಾಗ ಲಕೋ ಹೊಡೆದಿರ್ತದೆ, ಜಿಲ್ಲಾ ಆಡಳಿತಕ್ಕೆ ಕಾನೂನಿಗೆ ಯಾವಾಗ ಲಕೋ ಹೊಡೆದಿರ್ತದೆ ಅವಾಗ ನಾವು ಕಾನೂನು ಕೈಗೆ ತೋತೇವೆ. ನೋಡ್ತೇವೆ ಎಲ್ಲರೂ ಹಂಗಿರಲ್ಲ. ಎಲ್ಲರೂ ಏನು ಲಕೋ ಹೊಡ್ಕೊಂಡಂಥ ಕಾನೂನು ಇಲ್ಲ. ಸ್ವಲ್ಪ ಗಂಡಸರು ಅದಾರ ಈ ಜಿಲ್ಲಾದಾಗ, ನೋಡೋಣ ಆ ಗಂಡಸರ ಏನು ಮಾಡ್ತಾರೆ ಅವಾಗ ಗೊತ್ತಾಗ್ತದೆ. ನಾವು ಬರ್ತೇವೆ ನೆಕ್ಸ್ಟ್. ಅದಕ್ಕೆ ಇವತ್ತು ಮಹಿಳೆಯರ ಕಡೆ ಒಂದು ತಮ್ಮ ಹೆಸರು ಈಗ ಅಶ್ವಿನಿ ಭಜಂತ್ರಿ ಅವರು ನಮ್ಮ ಸೋದರ
ಇರ್ತಕ್ಕಂಥ ಸಮುದಾಯ ಅಶ್ವಿನಿ ಭಜಂತ್ರಿ ಅವರು ಮಾತಾಡ್ತಾ ಇದ್ರೆ ಈ ಕೈ ಹಿಡ್ಕೊರೆ. ಆ ಸಮಾಜ ಈ ಸಮಾಜ ಅಂತ ಯಾವ ಸಮಾಜನೂ ಇಲ್ರಿ. ಹೆಣ್ಣು ಅಂದ್ರೆ ಏನು ಹೇಳ್ತೀರಿ, ಒಂದು ಹೆಣ್ಣು ಜಾತಿ ಒಂದು ಗಂಡು ಜಾತಿ, ಎರಡೇ ಹೆಣ್ಣು ಜಾತಿ ಒಂದು ಗಂಡು ಜಾತಿ ಎರಡು ಅದಾವ. ಈಗ ನಮಗೆ ಅನ್ಯಾಯ ಆಗಿ ಅದಂತಂದ್ಮೇಲೆ ಅವ್ರಿಗೆ ಗಲ್ಲಿಗೆ ಏರ್ಸೇಬೇಕು. ನಮಗೇನು ಆಸ್ತಿ ಪರಿಹಾರ ಕೊಡ್ತೀವಿ, 20 ಕೊಡ್ತೀವಿ, 30 ಕೊಡ್ತೀವಿ, ಯಾವ ಪರಿಹಾರ ನಮಗೆ ಬೇಕಾಗಿಲ್ಲ. ಶಿಕ್ಷೆ ಒಂದೇ ಪರಿಹಾರ ನಮಗೆ. ಶಿಕ್ಷೆ ಈಗ ಹೆಣ್ಣು ಭ್ರೂಣ ಹತ್ಯೆ ಬೇಡ ಅಂತ ಹೇಳ್ತೀರಿ. ಹೆಣ್ಣು ಭ್ರೂಣ ಹತ್ಯೆ ಮಾಡಿದ್ರೆ ಡಾಕ್ಟರ್ಗಳು ರದ್ದ, ಅವ್ರದ್ದು ಡ್ಯೂಟಿ ರದ್ದ. ಈಕಿ ಹೆಣ್ಣು ತಗಸ್ಕೊಂಡಾಳ ಅಂತ ಈಕಿಗೆ ಶಿಕ್ಷೆ, ಜೈಲ್ ಶಿಕ್ಷೆ. ಮತ್ತೆ ಇಂಥದಕ್ಕೆಲ್ಲ ನಿಮ್ದು ಸರ್ಕಾರಗಳ ಕಾನೂನುಗಳನ್ನ ಕೈಕೊಂಡಿರಿ. ಮತ್ತೆ ನಾವು ಯಾವ ಒಂದು ಆಧಾರ ಮೇಲೆ ಮಗು ಡಾಕ್ಟರ್ ಆತಾಳ, ಇಂಜಿನಿಯರ್ ಆತಾಳ, ಕಷ್ಟಪಟ್ಟು ರಾತ್ರಿ ಹಗಲು ಹೊಲದಾಗ ದೊಡ್ಡ ಮಕ್ಕಳು ಓದಿಸ್ತೀವಿ. ನಾವು ಎಲ್ಲಿ ಬೇಕಲ್ಲಿ ಬಿಟ್ಟು ಹೋಗ್ತೀವಿ. ಯಾಕೆ ಇದ್ರ ಮೇಲೆ ನಾವು ಮಕ್ಕಳು ಹೆರಾಮು. ಈಗ ಒಂದು ಎಲ್ಲರೂ ಅದಿರಿ, ನೀವು ಒಂದು ಹೆಣ್ಣು ಮಕ್ಕಳು ನಿಮ್ಮ ಮನ್ಯಾಗ ನೀವು ಮದುವೆ ಮಾಡ್ಕೊಂಡಿರಂತಾರೆ, ನೀವು ಸರಿಯಾಗಿ ಊಟ ಮಾಡ್ತೀರಿ, ಕಣ್ತುಂಬ ನಿದ್ದೆ ಮಾಡ್ತೀರಿ, ಎಲ್ಲ ರೀತಿ ಅನುಭವಿಸ್ತೀರಿ. ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯೂ ನೀವು ಸರಿಯಾಗಿರ್ತೀರಿ. ಒಂದು ಹೆಣ್ಣು ಸರಿಯಾಗಿರೋದಂತ ತಾನೇ ನೀವೆಲ್ಲ ಸರಿಯಾಗಿರೋದು. ಮತ್ತೆ ಆ ಹೆಣ್ಣಿಗೆ ನಾವು ಯಾಕ್ರಿ ಭೂಮಿ ಮೇಲೆ ತರಬೇಕು? ಹೊಟ್ಟೆಗೆ ಹೆಚ್ಚಿಗೆ ಸಾಯಿಸ್ಬಿಡ್ತೀವಿ ನಾವು. ಅದಕ್ಕೆ ಯಾಕ್ರಿ ಅವಕಾಶ ಕೊಡಲ್ಲ? ಇಂಥ ದುಷ್ಟ ಶಕ್ತಿಗೆ, ಇಂಥ ಕೆಟ್ಟ ಜನಗಳ ಮಧ್ಯೆ ನಮ್ಮ ಮಗು ಭೂಮಿಗೆ ಬರ್ತದಂದ್ಮೇಲೆ ನಮಗೆ ಸಹಿಸಕ್ಕಾಗಲ್ಲ. ಅದಕ್ಕೆ ಸಪೋರ್ಟ್ ಮಾಡ್ಬೇಕಾಗ್ತದೆ ನಾವು ಇನ್ನು ಮುಂದೆ. ಅವಾಗ ಏನಾಗ್ತದ, ಜನಸಂಖ್ಯೆ ವ್ಯತ್ಯಾಸ ಆಗ್ತದೆ. ಹೆಣ್ಣು ಗಂಡು ಈಗ ಆಲ್ರೆಡಿ ವ್ಯತ್ಯಾಸ ಐತಿ. 2 ಗಂಡು ಮಕ್ಕಳಿಗೆ 1 ಹೆಣ್ಣು ಐತಿ. ಇನ್ನು ಅದನ್ನು ಇಲ್ಲಾರ್ದಂಗಾಗಿ ಸಮಾಜದ ಏನಾಗ್ತದೆ ಪರಿಸ್ಥಿತಿ ರೀ? ಅದಕ್ಕೆ ಏನೂ ಇಲ್ಲ. ನಮ್ಗೆ ಏನು ಕೊಡ್ತಿರೋ ಬಿಡ್ತಿರೋ ಅದು ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಶಿಕ್ಷೆ ಆಗ್ಬೇಕಷ್ಟೇ. ಹಾಗಲ್ಲ, ಶಿಕ್ಷೆ ಆಗ್ಬೇಕು. ಎಲ್ಲ ನಮ್ಮ ಮುತ್ತಿಗೆ ಊರು ಮಂದಿ, ನಮ್ಮ ಮುತ್ತಿಗೆ ಐತಲ್ರಿ, ಇಟ್ಟು ಮಗು ಮೊದಲು ಮಾಡಿ ಸಿಡ್ದಿರ್ತೀವಿ ನಾವೀಗ. ಈಗ ನೀವು ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಾವು ಕೈಗೊಳ್ತೀವ್ರಿ. ನಾವು ಕೈಗೊಳ್ತೀವಿ. ಅಲ್ಲಿ ನಮ್ಗೆ ಶೆಲ್ ಹಾಕ್ಲಿಕ್ಕೆ ಜಾಗ ಇರಲ್ಲ ಅವ್ರಿಗೆ. ನಮ್ಮ ಇಷ್ಟು ಮುತ್ತಿಗೆ ಮಂದಿಗೆ ಶೆಲ್ ಹಾಕ್ಲಿಕ್ಕೆ ಜಾಗನೇ ಇರಲ್ಲ ಅವ್ರ ಬಲ್ಲಿ. ಈಗ 4 ಮಂದಿಗೆ ಶೆಲ್ ಹಾಕ್ಲಿಕ್ಕೆ ಜಾಗ ಇರ್ಬೋದು. ಯಾರು ಮಾಡಿರಿ ಅವ್ರಿಗೆ ಏನ್ ಮಾಡಿರಿ? ಮುತ್ತಿಗೆ ಮಂದಿ ಅಂದ್ರೆ ನಾ ಮಾಡಿ ಎಲ್ಲರೂ ಬರ್ತೀವಿ ನಾವು. ನಮ್ಮ ಇಟ್ಟು ಮಂದಿ ನೀವು ಶೆಲ್ಲಿ ಹಾಕ್ತೀರಿ, ನಾವು ಒಬ್ರು ಬರಲ್ಲ. ಅವ್ರು 4 ಮಂದಿನ ಸೇವೆ ಮಾಡ್ಲಕ್ಕ ನಮ್ಮ 8 ಮಂದಿ ಕಣ್ಣಾಗ ರಕ್ತ ಹರಿಸ್ಲಕತ್ತಿರಲ್ಲ. ನಾವ್ ಇಷ್ಟು ಮಂದಿ ಆಗ್ತದಲ್ಲ ಅದು ಮುಂದೆ ಅದ್ರ ಪರಿಣಾಮ ಆಗಿಂದ ನಮ್ನೆಲ್ಲಾರು ಒಳಗೆ ಹಾಕ್ರಿ. ಏನ್ ಶಿಕ್ಷೆ? ಚಂದ್ರಶೇಖರ್ ಆಜಾದ್, ಕಿತ್ತೂರು ರಾಣಿ ಚೆನ್ನಮ್ಮ ಅದೀವಿ ನಾವಿಲ್ಲಿ. ಹಲವಾರು ತಗೊಳ್ಳೋದೇ ಕಡಿದೆ. ಹುಟ್ಟಿ ಸಾಯೋದು ಒಮ್ಮೆ, ಇಲ್ಲಿ ಯಾಕೆ ಬದುಕಬಾರ್ದು? ಹುಲಿ ಯಾಕೆ ಬದುಕ್ತೀವಿ? ಮತ್ತೆ ಇದು ಮಹಿಳೆಯಲ್ಲಿ ಇರ್ತಕ್ಕಂಥ ಇಲ್ಲೇ ಕೊಡ್ರಿ. ಯಾವ್ದು ಕೊಡ್ಬೇಕು? ಯಾವ್ದು ಚಾಲು ಹಿಂಗೆ ಹಿಡಿದು ಮಾತಾಡಕ್ಕೆ ಮಾತಾಡ್ರಿ ಸರ್. ಯಾರು ಉಳಿದವ್ರು ಕೂತ್ಬಿಡ್ರಿ ಸರ್, ಪ್ಲೀಸ್. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಕೊಡ್ರಿ ಮೈಕ್ ಕೊಡ್ರಿ. ಅದು ಪೂರ ಕೊಡು ಸತ್ಯ. ಯಾರು ಓದಿ ಹೇಳ್ತಾರೆ? ನಮಸ್ಕಾರ. ಬೆಂಗಳೂರಿಗೆ ಯಾವ್ದ್ರಿ? ನಿನ್ನ ಮಾತಾಡಿ ಮಾಡ್ತೀವಿ ಸ್ವಲ್ಪ ಫೋನ್ ಮತ್ತೀಗ ನಾವು ಯಾರ ಕೈ ಮನೆಗೆ ಕೊಡ್ಬೇಕು? ಸುಮಾರು 3-4 ದಿನಗಳ ಹಿಂದೆ ಬಸವನ ಬಾಗೇವಾಡಿಯ ತಾಲೂಕಿನ ಮುತ್ತಿ ಗ್ರಾಮದ ರಕ್ಷಿತಾ ಎಂಬ ಬಾಲಕಿ ಮೇಲೆ ಇವತ್ತು 4-5 ಜನ ಸೇರಿ ಇವತ್ತು ಅತ್ಯಾಚಾರ ಮಾಡ್ಯಾರ. ಅಂಥವ್ರು ನಾವು ಏನು ಮಾಡಬೇಕಾಗ್ಯದ?
ಇವತ್ತು ಸಾರ್ವಜನಿಕ ಸ್ಥಳದೊಳಗೆ ತಂದು ಇವತ್ತೇನು ಮಾಡ್ಬೇಕಾಗಿ ನೇಣಿಗೆ ಹಾಕಬೇಕಾಗ್ಯದ. ಯಾಕೆ ತಿಳ್ಕೊ, ನೇಣಿಗೆ ಹಾಕಿದ್ರೆ ತಿಳ್ಕೊ ಮುಂದೆ ಇಂಥ ಕೆಲಸ ಯಾರು ಮಾಡಲ್ಲ. ಈ ಹುಡುಗಿದು ಏನಾಗಬೇಕು, ಕೊನೆ ಆಗ್ಬೇಕು. ಇವತ್ತೇನು ಅತ್ಯಾಚಾರ ಆಗ್ಯದಲ್ಲ, ಇವತ್ತು ಈ ಹುಡುಗಿ ಏನು ಅತ್ಯಾಚಾರ ಆಗ್ಯದಲ್ರಿ, ಮುಂದೆ ಯಾರ್ದು ಅತ್ಯಾಚಾರ ಆಗಿರಬಾರ್ದು. ಇವತ್ತು ಸಾರ್ವಜನಿಕ ಸ್ಥಳದೊಳಗೆ ಮುತ್ತಿಗೆ ಗ್ರಾಮದೊಳಗೆ ತಂದು ಅವ್ರಿಗೆ ನೇಣು ಹಾಕಬೇಕು. ಇಲ್ಲ ಅಂದ್ರೆ ಎಲ್ಲ ಅಧಿಕಾರಿಗಳು ಸೇರಿ ಸೂಟ್ ಆ್ಯಂಡ್ ಶರ್ಟ್ ಆರ್ಡರ್ ಕೊಟ್ಟು ತಗೊಂಡು ಅವ್ರಿಗೆ ಕೊಂದು ಹಾಕಬೇಕು. ಅಂದ್ರೆ ಮುಂದಿನ ದಿನಮಾನದಲ್ಲಿ ಏನಾಗ್ಬಿಡ್ತದೆ, ಅಂಜಿಕೆ ಇರ್ತದೆ. ಈಗ ಏನಾಗ್ಯದ, ಭಾರತ ದೇಶದೊಳಗೆ ಅತ್ಯಾಚಾರ ಮಾಡ್ತಾರ, 4 ದಿನ ಹೋಗ್ತಾರ, ಬೇಲ್ ಮೇಲೆ ಹೊಳಿ ಬರ್ತಾರ, ಭಯ ಇಲ್ಲ ಯಾರಿಗೆ. ಇವತ್ತು ನಾವು ಭಯ ಏನಾಗಬೇಕಾಗಿತ್ತಂದ್ರೆ ಇಂಥವ್ರಿಗೆ ಗಲ್ಲು ಶಿಕ್ಷೆ ವಿಧಿಸ್ಬೇಕು, ಸೂಟ್ ಆ್ಯಂಡ್ ಶರ್ಟ್ ಆರ್ಡರ್ ತರಬೇಕು. ಇವತ್ತು ಒಳ್ಳೆಯ ಕಾನೂನು ಕ್ರಮಗಳನ್ನು ಜರುಗಿಸ್ಬೇಕು. ಅದು SP ಸಾಹೇಬ್ರಿಗೆ ಮನವಿ ಕೊಡಕ್ಕೆ ಬಂದಿದ್ರಿ, ನೀವೇ ಇನ್ಚಾರ್ಜ್ ಅದಿರ್ತಿಲ್ಲ. ಹಾಗೆ SP ಸಾಹೇಬ್ರಿಗೆ ಹಚ್ಚಂದ್ರು. ನಾವು ಇಲ್ಲಿ DC ಆಫೀಸ್ ಮುಂದೆ ಇದೀವಿ, ಜನ ಅದಾರ. ಸ್ವಲ್ಪ ಸ್ವಲ್ಪ ನೀವೇ ಬಂದು ಹೋಗ್ಬಿಟ್ರಿ ಸರ್. ಇಲ್ಲಿಗೆ ಬರ್ರಿ, ಒಂದು ಮನವಿ ಕೊಡ್ತೀವಿ. ಇಲ್ಲ, ನಾವು ಇಲ್ಲೇ ಇದೀವಿ. ಒಂದು 5 ನಿಮಿಷ ನಿಮ್ದು ಬರೋದು, ಮನವಿ ತಗೊಳ್ಳೋದು, ಹೋಗೋದು. ಬರ್ರಿ ಸರ್, ಬರ್ರಿ. ಅದನ್ನ ಬಿಡ್ರಿ ಸರ್, ಜನ ಭಾಳ ಐತಿ ಇಲ್ಲಿ. ಒಂದು 200-400 ಜನ ಕೂತಾರ. ಒಂದು ಸ್ವಲ್ಪ ಬರ್ರಿ. ವಿಷಯನೇ ಹೋಗ್ಬಿಡ್ತಾರೆ, ಮಾತಾಡುವಾಗ ಜೋಶ್ ಇರ್ತದ. ರಕ್ಷಿತಾನ ಇವತ್ತು ಅತ್ಯಾಚಾರ ಮಾಡಿರುವಂಥ 4-5 ಜನ ಇರ್ಬೋದು. ಇವತ್ತು ಅದಕ್ಕೆ ಸಪೋರ್ಟ್ ಮಾಡಿರುವಂಥ ಯಾರವರು, ಅಶ್ವಿನಿ, ಪರಶುರಾಮ್ ಕಾಂಬಳೆ ಅವರಿಗೆ, ಪವಾರ್ ಅವರಿಗೆ ಇವತ್ತು ಕರ್ಕೊಂಬಂದು ಇವತ್ತು ನಿರ್ದಾಕ್ಷಿಣ್ಯವಾಗಿ ಅವ್ರ ಕಾನೂನು ಕ್ರಮ ಕೈಗೊಳ್ಬೇಕು. ಕ್ರಮ ಕೈಗೊಂಡು ಅವ್ರಿಗೆ ಏನು ಮಾಡ್ಬೇಕು, ಇಂಥ ಅನೇಕ ಚಟುವಟಿಕೆಗಳು ಮಾಡ್ಯಾರದು ಮೊದಲವರು. ಇವತ್ತು ಇಂಥ ತಾಲೂಕದಲ್ಲಿ, ರಾಜ್ಯದೊಳಗೆ ಇಂಥ ಘಟನೆಗಳು ಆಗಬಾರ್ದಂದ್ರೆ ಯಾರು ಇವತ್ತು ಅತ್ಯಾಚಾರ ಮಾಡ್ಯಾರ, ಅಂಥ ಅತ್ಯಾಚಾರ ಮಾಡಿರುವಂಥ ಇವತ್ತು ಸಚಿನ್ ಇರ್ಬೋದು, ರುದ್ರಗೌಡ್ರು ಇರ್ಬೋದು, ಇವತ್ತು ಪರಶುರಾಮ್ ಅವ್ರು ಇರ್ಬೋದು, ಯಾರೇ ಇರಲಿ ಒಟ್ಟ ಪಕ್ಷಾತೀತವಾಗಿ ಇವತ್ತು ಒಬ್ಬ ಹೆಣ್ಣು ಮಗಳಿಗೆ ಇವತ್ತು ಅನ್ಯಾಯ ಆಗ್ಯದಂದ್ರೆ ಇವತ್ತು ಅಲ್ಲಿ ಅನ್ಯಾಯ ಆಗ್ತದೆ, ನಾಳೆ ನಮ್ಮ ಮನ್ಯಾಗ ಆಗ್ತದ. ಅದಕ್ಕೆ ನಾವು ಏನು ಮಾಡ್ಬೇಕಾಗ್ಯದ, ಇದೇ ಫಸ್ಟ್ ಆಗ್ಬೇಕು, ಇದೇ ಲಾಸ್ಟ್ ಆಗ್ಬೇಕು. ಇವತ್ತು ತಳವಾರ ಸಮಾಜದ ಬರೀ ಏನದ, ಬರೀ ಮನವಿ ಕೊಡ್ಲಿಕ್ಕೆ ಬಂದಿದ್ದು, ಬರೀ ಏನದ ಟೇಜರ್ ಅದು, ಇನ್ನು ಪಿಕ್ಚರ್ ಅಭಿ ಬಾಕಿ ಇವತ್ತು. ಅದಕ್ಕೆ ಮುಂದಿನ ದಿನಮಾನದೊಳಗೆ ಅವ್ರಿಗೆ ಕಠಿಣ ಕ್ರಮ ಕೈಗೊಳ್ಳದಿದ್ರೆ ರಾಜ್ಯಾದ್ಯಂತ ತಳವಾರ ಸಮಾಜ ವತಿಯಿಂದ ಹೋರಾಟವನ್ನು ಉಗ್ರವಾಗಿ ಮಾಡ್ತಾ ಅಂತ ಹೇಳ್ತಾ ಅಧ್ಯಕ್ಷರಿಗೆ ಬಿಡ್ರಿ ಮುಂದೆ. ಸ್ವಲ್ಪ ಏನ್ ಸರ್ ಸ್ವಲ್ಪ ಮುತ್ತಿಗೆ ಗ್ರಾಮದಲ್ಲಿ ನಡೆದಂತ ಸಾಮೂಹಿಕ ಅತ್ಯಾಚಾರ ಮತ್ತು ಅಪ್ರಾಪ್ತೆ ಬಾಲಕಿಯ ಕೊಲೆಯ ಈ ಹೋರಾಟ ಪ್ರತಿಭಟನೆ ಮನವಿಯನ್ನ ಇವತ್ತು ಮಾನ್ಯ ಗೃಹ ಮಂತ್ರಿಗಳು ಪ್ರಿಯಾಂಕಾಜಿ ಖರ್ಗೆ ಅವರಿಗೆ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡ್ತಾ ಇದ್ದೆವು. ಜಿಲ್ಲಾಧಿಕಾರಿಗಳು ಬರಬೇಕಾಗಿತ್ತು, ಕಾರ್ಯನಿಮಿತ್ತ ಅವರು ಹೊರಗಿದ್ದ ಕಾರಣಕ್ಕಾಗಿ ಇವತ್ತು ನಾವು
ಅಡಿಷನಲ್ ಜಿಲ್ಲಾಧಿಕಾರಿಗಳಿಗೆ ನಾವು ಈ ಮನವಿಯನ್ನು ಕೊಡ್ತಾ ಇದ್ದೆವು. ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ, ಕರ್ನಾಟಕ ಸರ್ಕಾರ, ವಿಷಯ ಏನಂದರೆ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಿಗೆ ಗ್ರಾಮದಲ್ಲಿ ಪರಿಶಿಷ್ಟ ಪಂಗಡ ST ಸಮುದಾಯಕ್ಕೆ ಸೇರಿದಂಥ ಬಾಲಕಿ ರಕ್ಷಿತಾ ಕೋಲ್ಕಾರ್ ಮೇಲಿನ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು, ಸಂತ್ರಸ್ತರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಿಗೆ ಗ್ರಾಮದ ಗುರುಪಾದ್ ಕೋಲ್ಕಾರ್ ಅವರ ಮಗಳು ರಕ್ಷಿತಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಬಾಲಕಿ ದಿನಾಂಕ 23/8/2026 ಮಧ್ಯರಾತ್ರಿ 9 ಗಂಟೆ ಮನೆಯಿಂದ ಆಕೆಗೆ ಅಪಹರಿಸಲ್ಪಡ್ತಾರೆ. ಮನೆಯಲ್ಲಿ ರಾತ್ರಿ 9 ಗಂಟೆಗೆ ಬಾಲಕಿ ಕಾಣದೇ ಇರತಕ್ಕಂಥ ಆಕಿನ ತಾಯಿ ಮತ್ತು ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಅವರು ಹುಡುಕಾಟ ನಡೆಸಿದಾಗ ತೋಟದ ವಸ್ತಿಯಲ್ಲಿ ಕತ್ತಲಲ್ಲಿ ಒಬ್ಬ ವ್ಯಕ್ತಿ ಓಡಿ ಹೋಗುವುದನ್ನು ಕಂಡು ಬರ್ತದೆ. ತಕ್ಷಣ ಆತನನ್ನು ಬೆನ್ನಟ್ಟಿದಾಗ ವಿಚಾರಿಸಿದಾಗ ಆತ ಸಚಿನ್ ಕೋಲ್ಕಾರ್ ಎಂದು ತಿಳಿದು ಬರ್ತದೆ. ಆತನ ತೀವ್ರವಾಗಿ ಬೆದರಿಸಿ ವಿಚಾರಿಸಿದಾಗ ಆತ ಬಾಲಕಿಯ ಉರುಳು ಹಾಕಿದ ಸ್ಥಳವನ್ನು ತೋರಿಸ್ತಾನೆ, ಬಾಲಕಿಯನ್ನು ಕೊಂದು ಉರುಳು ಹಾಕಿದ ಸ್ಥಳ ತೋರಿಸ್ತಾನೆ. ತಕ್ಷಣ ಆತನನ್ನು ಹಿಡಿದ ಪೊಲೀಸರಿಗೆ ಒಪ್ಪಿಸಿ ಆಮೇಲೆ ಆತನ ಜೊತೆ ಇದ್ದಂಥ ಒಬ್ಬ ರಾಮಪ್ಪ ಕೋಲ್ಕಾರ ಅಂತಕ್ಕಂಥವನು ಓಡಿ ಹೋಗ್ತಾನೆ. ಅವನ ಜೊತೆ ಸುರೇಶ್ ಕೋಲ್ಕಾರ ಮತ್ತು ರುದ್ರಗೌಡ ಕೋಲ್ಕಾರ, ಶ್ರೀಮಂತ್ ಪಾಟೀಲ್ ಹಾಗೂ ಇತರರು 5ರಿಂದ 6 ಜನ ಇರ್ತಾರೆ. ಇವರು ಎಲ್ಲ ಕೂಡಿ ಸೇರಿಕೊಂಡು ಆ ಬಾಲಕಿಗೆ ಅತ್ಯಾಚಾರ ಮಾಡಿ ಏನು ಅತ್ಯಾಚಾರ ಎಸಗಿ ಬೇವಿನ ಮರಕ್ಕೆ ಉರುಳು ಹಾಕಿರ್ತಾರೆ. ಬೇವಿನ ಗಿಡ ಎಷ್ಟಪ್ಪ ಅಂದ್ರೆ 15ರಿಂದ 20 ಫೂಟ್ ಎತ್ತರ ಇರ್ತದೆ. ಅಲ್ಲಿ ಹೋಗಿ ಇವರು 5-6 ಜನ ಸಾಮೂಹಿಕ ಅತ್ಯಾಚಾರ ಮಾಡಿ ಉರುಳು ಹಾಕಿರ್ತಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸಚಿನ ಓಡಿ ಹೋಗಿದ್ದವನನ್ನು ಹಿಡಿತಾರೆ, ಪರಶುರಾಮನ ಮಾತ್ರ ಬಂಧಿಸ್ತಾರೆ. ಆದರೆ ಇನ್ನೊಬ್ಬ ಪ್ರಮುಖ ಆರೋಪಿ ಆದಂಥ ರುದ್ರಗೌಡನ ಬಂಧನ ಮಾಡಲ್ಲ, ಶ್ರೀಮಂತ್ ಗೌಡ ಪಾಟೀಲ್ನ ಬಂಧನ ಮಾಡಲ್ಲ. ಹಾಗೂ ಈ ಇತರ ಆರೋಪಿಗಳು ಯಾವುದೇ ರಾಜಕೀಯ ಕಾರಣಕ್ಕಾಗಿ ಅಥವಾ ಯಾವುದೇ ಒಂದು ಒತ್ತಡಕ್ಕಾಗಿ ಮಣಿದು ಬಂಧಿಸದೆ ರಕ್ಷಣೆ ಮಾಡ್ತಾ ಇದ್ದಾರೆ ಅಲ್ಲಿ ಪೊಲೀಸರು. ಜೊತೆಗೆ ಇಡೀ ಪ್ರಕರಣದ ಸೂತ್ರಧಾರಿ ಇನ್ನೊಬ್ಬ ಮಹಿಳೆ, ಆ ಮಹಿಳೆ ಕುಂಟಲಗೆತ್ತಿ ಮತ್ತು ಆಕೆ ಪೆಂಪಾದಂಥ ಮಹಿಳೆ ಅಶ್ವಿನಿ ಪರಶುರಾಮ್ ಪವಾರ್ ಆಗಿದ್ದು, ಆಕೆಯನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ಆಗ್ರಹ ಇದೆ. ಈ ನಮ್ಮ ಪ್ರಮುಖ ಆಗ್ರಹಗಳು ಆರೋಪಿಯನ್ನು ತಕ್ಷಣ ಬಂಧನ ಮಾಡಿ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಪ್ರಮುಖ ಆರೋಪಿ ರುದ್ರಗೌಡ ಪಾಟೀಲ, ಮುಖ್ಯ ಸೂತ್ರಧಾರಿ ಅಶ್ವಿನಿ ಪರಶುರಾಮ್ ಪವಾರ್ ಸೇರಿದಂತೆ ಇನ್ನುಳಿದ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಮತ್ತು ಆ ಅಶ್ವಿನಿ ಬಳಿ ಇದ್ದಂಥ ಫೋನ್ CDR ಕಾಲ್ ರೆಕಾರ್ಡ್ಸ್ ಹಾಕಬೇಕು ಮತ್ತು ಕಾಲ್ ಡೀಟೇಲ್ಸ್ ಹಾಕಬೇಕು. ಕೂಲಂಕುಷವಾಗಿ ತನಿಖೆ ನಡೆಸಬೇಕು. ಘಟನೆ ಸಂಪೂರ್ಣ ಸತ್ಯತೆಯನ್ನು ಹೊರತರಬೇಕು. ಸಂತ್ರಸ್ತ ಕುಟುಂಬಕ್ಕೆ, ಮೃತ ಬಾಲಕಿಯ ಕುಟುಂಬಕ್ಕೆ ಸರ್ಕಾರ 50ರಿಂದ 25 ಲಕ್ಷವರೆಗೆ ಪರಿಹಾರ ಹಣ ಒದಗಿಸಬೇಕು. ತ್ವರಿತ ನ್ಯಾಯ ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ವಾರದೊಳಗೆ ಸಂಪೂರ್ಣವಾಗಿ ತನಿಖೆ ನಡೆಸಿ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು. ಒಂದು ವೇಳೆ ನಿಗದಿತ 1 ವಾರದೊಳಗೆ ಎಲ್ಲ ಆರೋಪಿಗಳನ್ನು ಬಂಧಿಸದೇ ಇದ್ದರೆ ತಳವಾರ ಸಮುದಾಯದಿಂದ ಬಿಜಾಪುರ ಜಿಲ್ಲೆಯಲ್ಲಿ ಉಗ್ರವಾದ ಒಂದು ದೊಡ್ಡ ಮಟ್ಟದ ಹೋರಾಟ ನಡೀತದೆ ಅಂತಕ್ಕಂಥ ಆಗ್ರಹವನ್ನು ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದ್ದೆವು. ಈ ಮುಖಾಂತರ ನಾವು ಏನದ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ರಾಜ್ಯದ ಗೃಹ ಸಚಿವರಿಗೆ ಬಾಮ ಗೃಹ ಮಂತ್ರಿ ಇಲ್ಲ ಆಯ್ತು ಎಸ್ ಸರ್ ಓಕೆ ಸರ್ ಬಿಡ್ರಮ್ಮ ಕೈ ಬಿಡ್ರಿ ಇನ್ನೇನ್ರಿ ಸೈಡಿಗೆ. ಹಾಂ ಒಂದು ರಿಶೀವ್ಡ್ ಇನ್ನೊಂದು ಕಾಪಿ ಕೊಡ್ರಿ ಅದು ಸರ್. ನೀವೊಂದು ಏನಾರ ಮಾತು ಹೇಳ್ಬಿಡ್ರಿ ಸರ್. ಎಲ್ಲ ಜನ ಸ್ವಲ್ಪ ಇಲ್ಲ ಸೈಲೆಂಟ್ ಸಾವಿರ ಮಾತಾಡ್ತಾರೆ ಕೂಡ್ರಿ. ಹೊಡಿತಾರೆ ಸುಮ್ಮನೆ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ರಿಜಿಸ್ಟರ್ಡ್ ವಿಜಯಪುರ ಜಿಲ್ಲಾ ಘಟಕದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಹಾಗೂ ಎಲ್ಲ ಗೌರವಾನ್ವಿತರೇ, ತಾವು ಏನು ಇದು ಮನವಿಯನ್ನು ಕೊಟ್ಟಿದ್ದೀರಿ ಕೂಡಲೇ ನಾವು ಸರ್ಕಾರಕ್ಕೆ ಕಳಿಸಿಕೊಡ್ತೀವಿ. ಅದೇ ರೀತಿ ಇದರಲ್ಲಿ ಏನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ನಾವು ನಿರ್ದಾಕ್ಷಿಣ್ಯವಾಗಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ. ಶಿಕ್ಷೆ ಆಗ್ಲೇಬೇಕ್ರಿ, ಇದು ಏನು ಆಗುದಲ್ಲ ರೀ. ಗಲ್ ಶಿಕ್ಷೆ ಬೇಕು, ಆರೋಪಿಗಳು ಎಲ್ಲರೂ ಬರ್ಬೇಕಲ್ಲ. ಈಗ ಎಷ್ಟು ಮಂದಿ ಅದಾರ ಅದ್ರೊಳಗೆ ಎಲ್ಲರೂ ಬರ್ಬೇಕು, ಅವ್ರಿಗೆ ಗಲ್ ಶಿಕ್ಷೆ ಆಗ್ಲೇಬೇಕು. ಎಲ್ಲಿ ನಡಿಬಾರ್ದು ಹಂಗ್ ಮಾಡ್ತೀವಿ.
ನಮ್ದೈತಿ ಈಗ ನಮ್ಗೆ ಏನ್ ಮಾತಾಡ್ಬೇಕು ಅವ್ರಿಗೆ ಗೊತ್ತಿಲ್ಲ. ಮನವಿ ಕೊಡುದು ಎಲ್ಲ ಕೊಡುದು ಇದಾಯ್ತು. ಅವ್ರಿಗೆಲ್ಲ ಗಲ್ಸ್ ಶಿಕ್ಷೆ ಅನಿಸ್ಲೇಬೇಕು. ಆರೋಪಿಗಳು ಸಪೋರ್ಟ್ ಮಾಡಕತ್ತಾರ. ಸಮಾಜದಿಂದ ಸೂಕ್ತ ಕ್ರಮ ತಗೋಬೇಕಿಲ್ಲ ನಾವು ಅವಾಗಿಂದ ಅವಾಗ ಎನ್ಕೌಂಟರ್ ಮಾಡಿದ್ರೆ ಎಲ್ಲರೂ ಹೇಳಿ ಸಿಂದಗಿ ಮಂದಿಗೆ ಸ್ವಲ್ಪ ಮಾತಾಡಕ್ 3 ಸಲ ಕೈ ಮಾಡಿ ನಾನು ನಾಡಿನಲ್ಲಿ ಅತ್ಯಾಚಾರಕ್ಕೊಳಗಾದ ದಲಿತ ಕುಟುಂಬದ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದಂತ ಮಕ್ಕಳಿಗೆ ನೀವು ಕೊಡ್ರಿ ಸಾಹೇಬ್ರ ಎರಡೇ ಸಾಹೇಬ್ರ ಈ ಘಟನೆ ನಡೆದು ಸಾಮೂಹಿಕ ಅತ್ಯಾಚಾರ ಆಗ್ಯದ. ಈ ಘಟನೆ ನಡೆದು ಇವತ್ತಿಗೆ 5 ದಿನ ಆಯ್ತು. 5 ದಿನ ಸಾಹೇಬ್ರೆ, ಇದು ಇಂಟೆಲಿಜೆನ್ಸಿ ರಿಪೋರ್ಟ್ ಇರ್ತದೆ, ನಿಮ್ಗೆ ಗೊತ್ತಾಗ್ತದೆ. ಎಲ್ಲಾರು ಒಂದು UD ಆದ್ರೂ ಗೊತ್ತಾಗ್ತದೆ, ಒಂದು ಯಾವುದೋ ಇಸ್ಪೇಟ್ ಕೇಸ್ ಅಂದ್ರೂ ಗೊತ್ತಾಗ್ತದೆ, ಎಲ್ಲ ಗೊತ್ತಾಗ್ತದೆ. ತಮ್ಮ ಗಮನಕ್ಕೆ ಆದ. ಮತ್ತು ನಾ ಕೇಳ್ತಾ ಇದ್ದೀನಿ, ಒಂದು ಸಾಮೂಹಿಕ ಅತ್ಯಾಚಾರ ಆಗಿ ಆಕಿಗೆ ಹ್ಯಾಂಗೆ ಮಾಡ್ಯಾರಂದ್ರೆ ಊರ್ಲು ಹಾಕ್ಯಾರಂದ್ರೆ ತಮ್ಮ ಗಮನಕ್ಕೆ ಬಂದಿಲ್ಲೇನು ಸಾಹೇಬ್ರ? ಇಲಾಖೆ ಗಮನಕ್ಕೆ ಬಂದಿಲ್ಲೇನು? ಮತ್ತೆ ಇಲ್ಲಿ ತಡ್ರಿ, ಇಲಾಖೆ ಗಮನಕ್ಕೆ ಬಂದಿಲ್ಲೇನು? ಮತ್ತೆ ಇಷ್ಟು ಜನ ಬಂದು ನಿಮ್ಗೆ ನ್ಯಾಯ ಕೇಳಬೇಕು, ನಿಮ್ಗೆ ಧಿಕ್ಕಾರ ಕೂಗಬೇಕು, ನಿಮ್ಮ ಇಲಾಖೆಗೆ ಧಿಕ್ಕಾರ ಹಾಕಬೇಕು, ನಿಮ್ಮ ಆಳವ್ರಿಗೆ ಧಿಕ್ಕಾರ ಹಾಕಬೇಕು, ನಿಮಗೆ ಯಾಮರ್ಸಿ ಬೈಬೇಕು ಅಂತಕ್ಕಂಥ ಆಸೆ ಏನಾರು ಐತೇನ್ರಿ ಅವ್ರಿಗೆ? ಇಲಾಖೆ ಬೈಸ್ಕೊಂಡು ಕಾನೂನು ಆಯ್ತೇನೋ ಅವ್ರಿಗೆ? ಉಗುಳಿಸ್ಕೊಂಡು ನಮಗೆ ನ್ಯಾಯ ಕೊಡ್ಬೇಕಂತ ಆಯ್ತೇನು ಸರ್? ಹೌದಲ್ಲ, ಪ್ರತಿಯೊಂದು ಹೋರಾಟ ಮಾಡಿ ನಾವು ನ್ಯಾಯ ತಗೋಬೇಕಾ? ಅಂದ್ರೆ ನಿಮ್ಮ ಗಮನಕ್ಕೆ ಬಂದ್ರೆ ನೀವು ನ್ಯಾಯ ಕೊಡೋದಿಲ್ಲ ಅಂದಂಗೆ ಆಯ್ತಲ್ಲ. ಇದು 5 ದಿನ ಆಯ್ತು ಸರ್, ಸಣ್ಣ ಕೇಸಲ್ಲಿದು. ಎಲ್ಲೇ ಬೇರೆ ಕಡೆ ಆದ್ರೆ ಇವತ್ತ ಇದು ಸಾಮೂಹಿಕ ಅತ್ಯಾಚಾರ. 20 ಫೂಟಿನ ಗಿಡಕ್ಕೆ ಉರ್ಲು ಹಾಕ್ತಾರ ಸರ್. ಅಲ್ಲಿ PSI ಸರಿ, ಅಲ್ಲಿ IO ಅವ್ರ ಅಮಾನತ್ ಆಗಬೇಕು. ನಿಮ್ಮ ಇಲಾಖೆ ಬಗ್ಗೆ ಗೌರವ ಹೊರಟು ಹೋಗ್ಬಿಟ್ಟದ, ಪೊಲೀಸರ ಬಗ್ಗೆ ನ್ಯಾಯ ಸಿಗ್ತಾನೆ ಹೊರಟು ಹೋಗ್ಬಿಟ್ಟದ. ಮಾಡಕ್ ಬಿಡ್ರಿ. ಕೊಡ್ರಿ ಸರ್. ಗಪ್ ಸರ್, ಅದು ಒಂದೆರಡು ಮಾತು ಹೇಳಿ ಸರ್, ಇದ್ರ ಬಗ್ಗೆ ಹೇಳ್ರಿ. ಪೊಲೀಸ್ ಅಧಿಕಾರಿಗಳು ಸರ್, ಯಾರು ಆ ಹುಡುಗಿ ಬದಲು ಪೋಸ್ಟ್ ಹಾಕಿದ್ರೆ ಅವ್ರಿಗೆ ನಾ ಮಾತಾಡ್ತೀನಿ. ಮುತ್ತಿಗೆ ಗ್ರಾಮದ ಸಾರ್ವಜನಿಕ ಮಿತ್ರರೇ ಮತ್ತು ಸಂತ್ರಸ್ತ ಕುಟುಂಬಕ್ಕೆ ಸಂಬಂಧಪಟ್ಟಿದಂಥ ತಾಯಂದಿರೇ, ಈಗ ಈ ಕೇಸಿಗೆ ಸಂಬಂಧಪಟ್ಟಂಗೆ ಏನು ಈ ಆರೋಪಿ ಅಂತ ಕೊಟ್ಟಿದ್ದು ಅದು ಈಗಾಗಲೇ
ಅವ್ರನ್ನ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಮತ್ತು ನೀವು ಏನಾದರೂ ಕೊಟ್ಟರೆ ಅಡಿಷ್ನಲ್ ಆಗಿ ಈ ಥರ ಇಂತಿಂಥವ್ರಂತ ಏನಾದ್ರು ಅಡಿಷ್ನಲ್ ಆಗಿ ಕೊಟ್ಟರೆ ಅದಕ್ಕೂ ಸಹ ಕಾನೂನುಬದ್ಧವಾಗಿ ಕ್ರಮ ತೊಗೊಳ್ತೀವಿ. ಈಗಾಗಲೇ PME ರಿಪೋರ್ಟು ಅದೆಲ್ಲ ಬರಬೇಕಾಗಿದೆ. ಬಂದು ಅದು ಅದ್ರ ಪ್ರಕಾರ ಏನು ಬರ್ತದೆ ಅದ್ರ ಪ್ರಕಾರ ನೀವು ಹೇಳಿದ ಪ್ರಕಾರ ನೀವೇನಾದರೂ ಸೇರಿಸಿಕೊಟ್ರೆ ಅದನ್ನ ಮುಂದಿನ ತನಿಖೆ ಮಾಡಿ ಅವ್ರನ್ನೆಲ್ಲ 6 days ಆಯ್ತು ಸರ್, ಇನ್ನೂ ಡಿಲೇ ಒಂದ್ ಸೆಕೆಂಡ್ ಈಗ ಈಗಾಗಲೇ ಕೊಟ್ಟಿದ್ದ ಪ್ರಕರಣ ಪ್ರಕಾರ ಎಲ್ಲ ದಸ್ತಗಿರಿ ಆಗಿದೆ. ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಅವ್ರು ಯಾಕೆ ಬರ್ತಾ ಇಲ್ಲ ಸರ್? ಪೊಲೀಸ್ ಇಲಾಖೆ ಅವ್ರಿಗೆ ಸರ್ ಏನಿಲ್ಲ ಸರ್, ಏನಾಗಿದೆ ಅವ್ರಿಗೆ ಪಾಪ ಅವರು ಅನ್ಎಜುಕೇಟೆಡ್, ಅವರು ಅಲ್ಲಿ ಡಿಒನ್ ಕೈಲೇ ಅಥವಾ ಯಾರ ಕೈಲೇ ಬರ್ಸಿದ್ದಾರೆ. ಅದ್ರಾಗ ಅವ್ರು ಏನ್ ಹೇಳ್ಯಾರ ಇವ್ರು ಬರ್ದಾರ. ಇವರು ಮೇನ್ ಆರೋಪಿಗಳು ಮತ್ತೆ ರುದ್ರಗೌಡ ಮತ್ತೆ ಒಬ್ಬಕ್ಕೆ ಅಶ್ವಿನಿ ಹೆಣ್ಮಗಳು, ಇನ್ನೊಬ್ಬ ರಾಮನಗೌಡ ಅಂತ ಆ 3 ಜನ ಒಂದ್ ಸೆಕೆಂಡ್ ಆ 3 ಜನರಿಗೆ ದಸ್ಕರಿ ಮಾಡ್ಬೇಕು ಸರ್. ಅದಕ್ಕೆ ಎಕ್ಸ್ಟ್ರಾ ನೀವು ಕಂಪ್ಲೇಂಟ್ ಕೊಟ್ರೆ ಅವ್ರಿಂದ ತಗೊಳ್ತಿದ್ದೆ ಅಂದ್ರೆ ನಾವು ಎಕ್ಸ್ಟ್ರಾ ಅಲ್ಲಿ ನೀವು ಹೇಳ್ರಿ, ನಾವು ಹೋಗಿ ಎಕ್ಸ್ಟ್ರಾ ಕಂಪ್ಲೇಂಟ್ ಕೊಡ್ತೇವೆ. ಇನ್ನೊಂದು ಕಂಪ್ಲೇಂಟ್ ಏನು ಕೊಡ್ತೀರ ಕೊಡಿ, ಇಂಥವ್ರೊಂದು ಕೊಡಿ, ಅದ್ರ ಬಗ್ಗೆ ತನಿಖೆ ಮಾಡಿ ರಿಪೋರ್ಟ್ ಎಲ್ಲ ಅಲ್ಲ ಸರ್, ಅದು ಅಂತಿಮ ಅಲ್ಲ. ನಿನ್ನೇನು ಅವ್ರು ಬರ್ಸ್ಕೊಂಡ್ರಲ್ಲ ಅದು ಅಂತಿಮ ಅಲ್ಲ, ಅದು ಮೇನ್ ಆರೋಪಿಗಳೇ ಹೊರಗುಳಿದಿದ್ದಾರೆ. ನೀವು ಕೊಡಿ, ನೀವು ಏನು ಕೊಟ್ರಿ ಇಂಥವ್ರ ಕೊಟ್ರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ತನಿಖೆ ಕೈ. ನೀವು ಅಲ್ಲಿ PSI ಫೋನ್ ಹಚ್ಚಿ ಸರ್, ಅವ ಅಲ್ಲಿ PSI ಯೋಗ್ಯ ಇಲ್ಲ, ಅವ ನ್ಯಾಯ ಕೊಡ್ಲಿಕ್ಕೆ ಯೋಗ್ಯ ಇಲ್ಲ. ಅಲ್ಲಿ ಈಗ ಅವ್ರಿಲ್ಲ ಅಂತಂದ್ರೆ CPI ಇರ್ತಾರೆ, CPI ಅವ್ರ ಹತ್ರ ಹೋಗ್ಬೇಕು. CPI ಅವ್ರಿಲ್ಲ ಅಂದ್ರೆ DSP ಹತ್ರ ಹೋಗ್ಬೇಕು. ನಾವು ಇನ್ನೊಂದು ಕಂಪ್ಲೇಂಟ್ ಅಂದ್ರೆ ಅವ್ರ ತಾಯಿ ತಂದೆ ಕಳಿಸ್ತೇವೆ. ಇನ್ನೊಂದು ಕಂಪ್ಲೇಂಟ್ ಆ 3 ಮಂದಿ ಮೇಲೆ ಕೊಡ್ತೇವೆ ನಾವು. ಇನ್ನೊಂದು ಎಕ್ಸ್ಟ್ರಾ ಹೆಚ್ಚುವರಿಯಾಗಿ ಆ ಕಂಪ್ಲೇಂಟ್ ಇವತ್ತು ಹೋಗಿ ಕೊಡ್ತಾರ. ಅವ್ರ ಗಮನಕ್ಕೆ ತಂಬರ್ರಿ, ಹೋಗಿ ಅವ್ರ ಕಂಪ್ಲೇಂಟ್ ಕೊಡ್ತಾರ. ಆ 3 ಜನರು ಸೇರಿಸಿ ಆ 3 ಜನರು ಕೂಡ ದಸ್ಕೀರ್ ಮಾಡ್ಬೇಕಿದ್ರೆ ನೀವ್ ಏನ್ ಕೊಡ್ತೀರಿ ಕೊಡಿ, ಅದ್ರ ಬಗ್ಗೆ ತನಿಖೆ ಕೈಗೊಂಡು ಖಂಡಿತ ಒಬ್ಬರನ್ನ ಬಿಡೋ ಅದ್ರಲ್ಲಿ ಪ್ರಶ್ನೆನೇ ಇಲ್ಲ. ಏನ್ ಕೊಡ್ತೀರಿ ಕೊಡಿ, ಅದ್ರ ಪ್ರಕಾರ ಮಾಡೋಣ. ನಮ್ಮ ಕೂಡಿಗೆ ಸರ್ ಮುತ್ತಿಗೆ ಬರುವುದು ಪ್ರಶ್ನೆನೇ ಇಲ್ಲ. ಅಲ್ಲ, ತನಿಖೆ ಮಾಡ್ಯಾರ ಸರ್. ಬಟ್ ಪ್ರಮುಖ 3 ಜನರು ಹೊರಗಿಟ್ಟು ತನಿಖೆ ಮಾಡ್ಲಿಕ್ಕೆ ಮದುಮಗನ ಬಿಟ್ಟು ಮದುವೆ ಮಾಡ್ದಂಗೆ ಕೊಡ್ರಿ, ಯಾರ್ಯಾರು ಕೊಡ್ತೀರಿ ಕೊಡ್ರಿ. ಅವ್ರು FIR ಮಾಡಲಿಲ್ಲ ಮುಂದೆ ನೋಡೋಣ. ಉಳಿದ ಕೇಸ್ ಎಲ್ಲಾರನ್ನ ಸುಮ್ಮ ಹೋಗೋರಿಗೆ ತಗೋತಾರ, ಇದಕ್ಕೆ ತಗೊಳ್ಳಲ್ಲ. ಎಲ್ಲರಿಗೆ ಕೋಟಿ ಅಭಿನಂದನೆಗಳು. ಇದು ಇಲ್ಲಿಗೆ ಮುಗಿದಿಲ್ಲ, ಎಲ್ಲ ಸಮುದಾಯ ನಡೀತಾವ. ಎಲ್ಲ ಮಹಿಳಾ ಸಂಘ ಸದಸ್ಯರು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಕರೆ ಕೊಡ್ತೇವೆ. ಅವಾಗ ತಾವೆಲ್ಲರೂ ಬರ್ಬೇಕಂತದೆ ಎಲ್ಲ ಸಂಘಟನೆಗಳು. ಮತ್ತೊಮ್ಮೆ ಧನ್ಯವಾದಗಳು. ಯಾವ ಸಮುದಾಯ ಹೇಳಲಿಲ್ಲ, ಮಾನವ ಕುಲಂ ಒಂದೇ, ಎಲ್ಲ ಮನುಷ್ಯ